अनंत आनंद चित्त परमेष्टि भगवान की द्वादशांगमयी जिनवाणी माता की चरित चक्रवर्ती आचार्य शांति सागर जी महाराज की आचार्य गुरुवर विद्या सागर जी महाराज की आचार्य समय सागर जी महाराज की मुनि संघ की ನಮ್ಮ ಹಾವೇರಿ ನೀವೆಲ್ಲ ನಾಯಕರು ಧರ್ಮ ಬಗ್ಗೆ ಸ್ವಲ್ಪ ನಮಗೆ ಪ್ರವಚನ ಹೇಳಿರ್ತಾರೆ. ಧರ್ಮ ಅಂದರೆ ಏನು ನಿನ್ನೊಂದು ಸ್ವಲ್ಪ ಕೇಳಿ. धर्म करित संसार सुख धर्म करित निर्वाण धर्म पंथ साधे का नरक्रियंच समान. ಧರ್ಮ ಮಾಡಿದ್ರೆ ಸಂಸಾರ ಸುಖ ಸಿಗುತ್ತದೆ, ಧರ್ಮ ಮಾಡಿದ್ರೆ ನಿರ್ವಾಣ ಮೋಕ್ಷ ಸಿಗುತ್ತದೆ. ಆದ್ರೆ ಧರ್ಮದಾಗ ಸಂಸಾರದಾಗ ಸುಖ ಆಯ್ತಿಲ್ಲೋ, ಸಂಸಾರದಾಗ ಸುಖ ಆಯ್ತೋ ಇಲ್ಲೋ, ಇಲ್ಲ ಎಷ್ಟೋ ಇಲ್ಲೋ ಆಯ್ತೋ ಇಲ್ಲೋ ಮಕ್ಕಳು ಎಷ್ಟೈತಿ ಸಂಸಾರದ ಸುಖ ಎಷ್ಟೈತಿ? ಅನಂತ ಸುಖ ಐತಿ. ಸುಖ ಎಷ್ಟೈತಿ? ಅದು ಅನಂತಿ. ಎಷ್ಟು ದುಃಖ ಅಷ್ಟು ಸುಖ. ಮೋಕ್ಷದಾಗ ಸುಖ ದುಃಖ ಐತೇನ? ಏನೂ ಇಲ್ಲ. ಆದ್ರೆ ಧರ್ಮ ಕಲಿತ ಸಂಸಾರ ಸುಖ ಸಿಗೋದು, ಧರ್ಮ ಮಾಡಿದ್ರೆ ಸಂಸಾರ ಸುಖ ಸಿಗೋದು ಮತ್ತು ಧರ್ಮ ಮಾಡಿದ್ರೆ ಮೋಕ್ಷ ಸಿಗೋದು. ಆದ್ರೆ ಧರ್ಮ ಅಂದ್ರೆ ಏನು ಈಗ ನಮ್ಗೆ ಗೊತ್ತಿಲ್ಲ. ಧರ್ಮ ಅಂದ್ರೆ ಏನು, ಧರ್ಮದ ಪರಿಭಾಷೆ ಏನಿದೆ ಅದು ನಮಗಿನ್ನ ಬರ್ತಾ ಇಲ್ಲ. ನಾವು ಬಸ್ತಿಗೆ ಬರೋದು, ಪೂಜೆ ಮಾಡೋದು, ಆರಾಮ ಕೊಡೋದು, ಸ್ವಾಧ್ಯಾಯ ಮಾಡೋದು, ದಾನ ಧರ್ಮ ಮಾಡೋದು, ಬಸ್ತಿ ಕಟ್ಟೋದು, ತೀರ್ಥಯಾತ್ರ ಮಾಡೋದು, ಜಪ ತಪ ವ್ರತ ಉಪವಾಸ ಮಾಡೋದು, ಇದಕ್ಕೆ ಧರ್ಮ ಅಂದ್ರೆ ಕೊಡ್ತಾವೆ. ಇವಾಗ ಧರ್ಮ ಅಲ್ಲ, ಧರ್ಮ ಅಲ್ಲ ಹೇಳಿದ್ರಿ. ಇದು ಹೆಂಗ್ ಮಾಡ್ಲಾಕತ್ತವೋ ಇದು ಧರ್ಮ ಅಲ್ಲ. ಮೊದಲು ಹೇಳ್ತಾರೆ, ಮುಂಜಾನೆ ಹೇಳ್ತಾರೆ, ಚೌಕನ್ನ ಚಲೋ ಆಗ್ತಿದ್ದ ಮಕ್ಕಳಿಂದ ಆರಂಭ ಧರ್ಮ ಅಂತಾರೆ. ಮತ್ತೆ ಧರ್ಮ ಯಾವ್ದು? ಇದು ಧರ್ಮ ಅಲ್ಲ. ಧರ್ಮ ಬಚ್ಚಾಗಿಲ್ಲ, ಪ್ರವಚನದೊಳಗಿಲ್ಲ, ಸ್ವಾಧ್ಯಾಯದಾಗಿಲ್ಲ, ಶಿಖರದಾಗಿಲ್ಲ, ಚೌಕಾದ ಅಲ್ಲಿಲ್ಲ. ಧರ್ಮ ಏನೈತಿ ಹೇಳೋದು? ಧರ್ಮ ಏನೈತಿ? ನಿಮ್ಮ ಆತ್ಮಾತ್ಮಭಾವ ಆತ್ಮಾದ್ರೊಳಗೆ ಐತಿ. ನಿಮ್ಮ ಆತ್ಮಾದ್ರೊಳಗೆ ಧರ್ಮ ಐತಿ. ಆದ್ರೆ ವಿದ್ಯಾತ್ಮಕ ಕಡಿಮೆ ಅಂತ ನಿಮ್ಮ ಆತ್ಮಾದ ಧರ್ಮ ಐತೆ ಮತ್ತೆ ಇಲ್ಲಿ ಬರೋದು ಯಾವ ಅವಶ್ಯಕ ಐತೆ? ಧರ್ಮ ನಿಜವಾಗಿ ನಮ್ಮ ಆತ್ಮದೊಳಗೆ. ನಮ್ಮ ಆತ್ಮ ಪರಮಾತ್ಮ. ಬಾಹ್ಯ ಹೊರಗ ಯಾನ್ ಪರಮಾತ್ಮ ಇರೋದು ಇವು ತಮ್ಮ ಆತ್ಮಗಳವ. ನಿಜವಾಗಿ ಧರ್ಮದ ಪರಿಭಾಷೆ ನಮ್ಮ ಶಾಸ್ತ್ರದೊಳಗೆ ಹೇಳ್ಯಾರು. ಆಚಾರ್ಯಗಳು ಬಹಳ ಜನರು ಆಚಾರ್ಯರ ತಮ್ಮ ತಮ್ಮ ಮನಸ್ಸಿನಿಂದ ಹೇಳು. ಯಾರ ದಶಲಕ್ಷಣ ಧರ್ಮ ಧರ್ಮ ಯಾಕಂತರು 10 ಧರ್ಮ ಒಂದಲ್ಲ 10 ದಶಲಕ್ಷಣ ಧರ್ಮ. ಯಾವ ರತ್ನತ್ರಯ ಧರ್ಮ, ಯಾವ ಅಹಿಂಸಾ परमो धर्म की जय, यार दया धर्म की जय, या दान धर्म की जय. धर्म 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 अंतर आगे की वो धर्म अल्लाह इव धर्म अल्लाह. आणि धर्म याकंतरू आचार्य
कार्तिकेय स्वामी कार्तिकेय अनुप्रेक्षेद्वारा फार सुंदर श्लोक बरलेले ಧರ್ಮ ಅಂದ್ರೆ वस्तु स्वभाव वस्तु स्वभाव यानी जो निजवाय धर्म ಅದೇನಂತ ಕನ್ನಡದೊಳಗೆ ಹತ್ತಿರ ಗುಣ ಹುಟ್ಟಿದ ಗುಣ ಸತ್ತ ಅಂತ ಹೋಗುದಿಲ್ಲ ಹೌದಿಲ್ಲ ಸರ್ ಹಂಗ ಆತ್ಮ ಗುಣ ಏನೈತಿರೋ ಶೈಲಿ ಹುಟ್ಟಲಿ ಏನು ಅನ್ನೋದು ಎಂದು ಹೋಗುದಿಲ್ಲ ಅದು ಸ್ವಾಭಾವಿಕ ನಮ್ಮ ಆತ್ಮದ ನಮ್ಮ ಆತ್ಮದ ಸ್ವಭಾವ ಅದ ನಿಜವಾದ ಧರ್ಮ ಪ್ರತಿಯೊಂದು ವಸ್ತುದ ಬೇರೆ ಬೇರೆ ಧರ್ಮ ಪುದ್ಗಲ್ದ ಕೊಳೆದ ಹೊಳೆದ ಸುಡೋದ ಪುದ್ಗಲ ಧರ್ಮ ಆತ್ಮ ಧರ್ಮ ಯಾವ್ದ ಜ್ಞಾತ ದೃಷ್ಟ ನೋಡೋದು ಕಂಡಿದ್ದು ಬಸ್ ಮುಂದಿನ ಕೆಲಸ ಇಲ್ಲ ಇದು ಯಾರು ನಾವು ಮಾಡ್ಕೊಳ್ಳಿ ಧರ್ಮ ಅನ್ನಿಲ್ಲ ಇಷ್ಟಲ್ಲ ಅದಂತ ಭಗವಂತಗಳೂ ಧರ್ಮ ಇಲ್ಲ ಉಪದೇಶ ಕೊಡೋ ಧರ್ಮ ಅಲ್ಲ ಉಪದೇಶ ಕೇಳೋ ಧರ್ಮ ಅಲ್ಲ ಧ್ಯಾನ ಮಾಡೋ ಧರ್ಮ ಅಲ್ಲ ನಿಜವಾದ ಧರ್ಮಾತ್ಮ ಯಾರಿದ್ರು ಅಂದ್ರೆ ಶುದ್ಧ ಪರಮಾತ್ಮ ಪ್ಯೂರ್ ಶುದ್ಧ ಪ್ಯೂರ್ ಶುದ್ಧ ನೀನು ಹೇಳಿದ್ರೆ ಶುದ್ಧ ಭಗವಂತ ಯಾರ ಶುದ್ಧ ಭಗವಂತ ಯಾರೇ ಪ್ರಮಾಣ ಬೆಣ್ಣೆ ಆಚಾರ ಪರಮೇಶೆ ಹೇಳಿ ಮಜ್ಜಿಗೆ ಉಪಾಧ್ಯಾಯ ಪರಮೇಶೆ ಮೊಸರು ಸಾಧು ಪರಮೇಶೆ ಹಾಲು ನೀವ ಮೇವ್ವ ಜೈನ ಧರ್ಮ ಆಕಳು ಮಿಥ್ಯಾ ಧರ್ಮ ಸರಿ ಪಾನ ಮತ್ತು ಪಾನ ಮತ್ತೇನೈತಿ ಧರ್ಮ ಆದ್ರೆ ಶುದ್ಧ ಶುದ್ಧ ಧರ್ಮ ನಿಜವಾದ ಪರಮ ಶುದ್ಧ ಧರ್ಮ ಅಂದ್ರೆ ಶುದ್ಧ ಭಗವಂತ ಆದ್ರೆ ಇವು ಯಾನ್ ಕ್ರಿಯಾ ಮಾಡ್ತೀಯೋ ಈ ಕ್ರಿಯಾ ಧರ್ಮ ಅಲ್ಲ ಧರ್ಮ ಪ್ರಾಪ್ತ ಮಾಡ್ಲಾಕ ಕಾರಣರೂಪ ವಸ್ತುಗಳಿರಲ್ಲ ಕಾರಣರೂಪ ವಸ್ತು ಏನಂದ್ರೆ ಅಡಿಗೆ ಮಾಡ್ಲಾಕ ಎಲ್ಲ ವಸ್ತುಗಳ ಅವಶ್ಯಕತೆ ಹೌದಲ್ರಿ ರೊಟ್ಟಿ ಮಾಡುವಂತ ಎಲ್ಲ ಬೇಕು ಆದ್ರೆ ರೊಟ್ಟಿ ಮಾಡ್ಲಾಕ ಎಷ್ಟು ಟೈಮ್ ಆಗ್ತೈತೆ ಹೇಳ್ರಿ ನೋಡ್ರಿ ನೀವು ಅಡ್ಗೆ ಮಾಡ್ತಾ ಟೈಮ್ ಆಗ್ತೈತಪ್ಪ ಅಡ್ಡಿಗಳು ಹೇಳಿ 1 ಗಂಟೆ 2 ಗಂಟೆ 3 ಗಂಟೆ ಯಾಕಂತೆ ಎಷ್ಟು ಆಗ್ತೈತಿ 1-2 ಗಂಟೆ 3 ಗಂಟೆ ಹೌದಿಲ್ಲ ಎಲ್ಲಪ್ಪ 1 2 3 4 ಗಂಟೆ ನಾಯಿ ಆಗುದಿಲ್ಲ ಅಜ್ಜಿಗೋಡ್ರೆ ಎಲ್ರಿ ಮಾಡಾದ ಅದು ಮಣ್ಣು ಹತ್ತೈತಿ ಈಗ ಅಷ್ಟು ಮಕ್ಕಳಿಲ್ಲ ಮಾತ್ರ ಈಗ ಎಷ್ಟ್ರಿ ಒಂದು ಅರ್ಧ ಗಂಟೆ 1 ಗಂಟೆ ಬರೋದು ಅಡಿಗೆಲ್ಲ ಆಗ್ತೈತಿ ಅದನ್ನ ಮತ್ತ ಒಲೆ ವಾಚಿ ಓದಿ ಕಣ್ಣೆಲ್ಲ ಹಾಳಾದ್ರು ಮರಾಡ ಆಗಂತ ಬಂದು ಮತ್ತದ್ದು ಅವಾಗ ಗಂಟೆ ಆಗ್ತಿದ್ರು ಈಗ ಮಹಾರಾಜ ನಮ್ಮ ಸಸ್ಯೋಪತಿ ಏನ್ ತಂದಳು ಇಷ್ಟು ಡೆಬ್ಬಿ ಐತಿ ಆ ಡೆಬ್ಬೆದ ಅಕ್ಕಿ ಹಾಕೋದ ಮತ್ತ ಬ್ಯಾಳಿ ಹಾಕೋದ ಎಲ್ಲ ಭಾಜಿ ಹಾಕೋದ ಎಲ್ಲ ಹಾಕಿ ಬಂದ್ ಮಾಡಿ ಇಷ್ಟು ಇಲ್ಲೋ ಹಾಕ್ಬಿಟ್ಟು ಮಾತಾಡ್ತಾರೆ ಒಮ್ಮೆ 3 ಸರಿ ಮಾತಾಡ್ಬೇಕು ಬರ್ತದೆ ಆ ತಗಲ ಸಿಗಿದ ಹಾರ್ದಿದ್ದ ಕುಕ್ಕರ್ ಕುಕ್ಕರ್ ಅಂತಾರೆ ಕುಕ್ಕರ್ ಅಂದ್ರೆ ನಾಯಿ ಮಾಡ್ತೀವಿ ನಾಯಿಗಳು ಶುಗರ್ ಕುಕ್ಕರ್ ಅಂತಾರೆ ಕುಕ್ಕರ್ ಆದ್ರ ಅಥವಾ ಎಂದ ಅಡಿಗೆ ಮಾಡಬಾರ್ದು ಅದ್ರ ಅಡ್ಡಿ ಕುದಿದಿಲ್ಲ ಒಡಿತಿದ್ದ ಪ್ರೇಕ್ಷರ್ ಒಡಿತಿತ್ತು ಸರಿ ಕುದಿದು ಬೋಕನಾಗಿಟ್ಟು ಒಡಿಬೇಕು ಮಾಡಿದ ಬ್ಯಾಳಿ ಅನ್ನ ನೋಡಿ ನೀವು ಕುಕ್ಕರ್ದಾಗ ಮಾಡಿ ನೋಡ್ರಿ ಎಷ್ಟು ಸ್ವಾದದ ಅಂತರ ಐತಿ ಬಹಳ ಸ್ವಾದನ ಅಂತರ ಐತಿ ಅದನ್ನ ಮಾಡಬಾರ್ದು ಆದ್ರೆ ಆ ಕುಕ್ಕರ್ ಇರ್ತಾವ ಕುಕ್ಕರ್ದಾಗ ಅಡಿಗೆ ಮಾಡಿದ್ನು ಎಷ್ಟು ಬೇಕಾದ ಅಷ್ಟು ಮತ್ತೆ ಫ್ಯಾಷನ್ ಬರಲಿ ಅಡಿಗೆಲ್ಲ ಆದ್ರೆ ಕುಕ್ಕರ್ದಾಗ ರೊಟ್ಟಿ ಆಗುದು ರೊಟ್ಟಿ ಕುಕ್ಕರ್ದಾಗ ರೊಟ್ಟಿ ಹೊಟ್ಟಿ ಹೋಗಲ್ಲ ಕುಕ್ಕರ್ದಾಗ ರೊಟ್ಟಿ ಹಾಕೋಣ್ರಿ ಕುಕ್ಕರ್ದಾಗ ರೊಟ್ಟಿ ಹಾಕೋಣ ಇಲ್ಲ ಕುಕ್ಕರ್ದಾಗ ಹೆಂಗ್ ಬೇಕು ರೊಟ್ಟಿ ಮಾಡ್ಲಿಕ್ಕೆ ಹೆಂಗ್ ಬೇಕು ಹೆಂಗ್ ಬೇಕ್ರಿ ಸರಿ ಅವ್ ಗರೀಬ್ ಇರ್ಲಿ ಮತ್ತು ಬಡವಿರ್ಲಿ ಸಾವುಕಾರ ಇರ್ಲಿ ಎಲ್ಲ ಕುಕ್ಕರ್ ಬಂದಿರೋದು ಅದಕ್ಕೆ ಸರಿ ಸರಿ ನಾವು ಹೋಗಿಲ್ಲ ಮೊದಲು ಈಗ ಐತಿ ಸೆವೆಕ ಮನೆ ತವಾ तवा अंतर तवा 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 होता आता पण आहे थोडा पण आहे तवा सगळे ಬೇಕಾಗಿಲ್ಲ ತೆರೆಯನ್ನು ಮಾಡ್ತೇ ಇಲ್ಲ ಆದ್ರೆ ರೊಟ್ಟಿ ಮಾಡ್ತಾ ಯಾಕೆ ಕಸ ಊಟ ಸಾಕಿಲ್ಲ ರೊಟ್ಟಿ ಮಾಡ್ಲಾಕ ಒಂದು ವರ್ಷ ಹತ್ತಿದ ರೊಟ್ಟಿ ಮಾಡ್ಕ ಯಾಂತ್ರಿ ಮಾಡಿದ್ರೆ ಊರಿಗೆ ಮಾಡಿ ಅಡುಗೆ ಮಾಡಬೇಕು
ಊರಿಗೆಲ್ಲ ನಿಮಗ ಮಾಡೋದಾಯ್ತದೆ. ಒಂದು ಈಗ ಬ್ಯಾಸ್ಗಿ ದಿವಸ ಇತ್ತು, ಬ್ಯಾಸ್ಗಿ ದಿವಸದಾಗ ನಾವೊಂದು ದಾರಿನ ಹಂಚಿದ್ನು. ಒಬ್ಬ ರೈತ ಗೊಬ್ಬರ ಸಣ್ಣ ಗೊಬ್ಬರ ಕಾಯ ತುಂಬಿ ಒಯ್ತಿದ್ದು ಹೊಲಕ್ಕೆ ಬೈದ ಹಾಕಲಾಕ. ನಾನು ಕೇಳೋ ಮತ್ತೆ ಯಾನ್ ಮಾಡ್ಲತ್ತಿದ್ರು, ಯಾನ ಮಾಡತ್ತಿ, ಯಾರ್ರಿ ಮಾರಾಡ್ರೆ ಹೊಟ್ಟಿ ಕೆಲಸ ಮಾಡ್ಲಾಕ ಬೇಕ್ರಿ ಅಂತ ಹೊಟ್ಟಿ ಕೆಲಸ ಸಣ್ಣ ಗೊಬ್ಬರ ತಿಂತೀನ ಏ ಹೆಂಗ್ ಮಾತಾಡ್ತಾರೆ ಮಾರಾಡ್ರೆ ಒಂದು ಇನ್ನೊಂದು ರೋಗ ಬರ್ತೇನ ಇಲ್ರಿ. ಈಗ ಈ ಸಣ್ಣ ಗೊಬ್ಬರ ಹೋದ ನಾವು ಹೊರದಾಗ ಹೋಗಿದ್ದವು ಅದನ್ನೆಲ್ಲ ಸರಿ ಮಾಡ್ತು, ನೆಗ್ಲ ಹೊರ ಸರಿ ಮಾಡಿ ಅಂತ ಗೋಧಿ ಜಾಳ ಬಿಡ್ತವು. ಆ ನಂತರ ಅದು ಬರ್ತತಿ, ಅದನ್ನ ಆ ನಂತರ ಅದನ್ನ ಬರ್ದ ಜಾಳ ಆಗಿ ನೋಡ್ರಿ ಏನೇನು ಒಂದು ವರ್ಷ ಬೇಕಾಯ್ತು ಏನೇನು ಮಾಡೋದು ಗೊತ್ತಿತ್ತು. ಒಂದು ವರ್ಷಿಗೆ ಒಂದು ವರ್ಷ ದುಡಿತೈತಿ, ಅವಾಗ ಬೆಟ್ಟ ಬರ್ತೈತಿ, ಅವಾಗ ಬೆಟ್ಟ ಹೋಗ್ತೈತಿ. ಸರಿ ಇಲ್ಲ ಬ್ಯಾಸ್ಗೆ ಹೋದ್ ಹೊಸ ಗೊಬ್ಬರ ಹಾಕಿರೋ ಅದನ್ನ ನಾವು ಬೀಸಿರೋ ಅದನ್ನೆಲ್ಲ ಮಾಡಿರೋ ಬಿಟ್ಟದಂತ ನೀರು ಮಾಡುವ ತರಬೇಕು ಸಾಕಾದ್ರು ಅದು ಗುಡ್ಬೋದು ಅದು ರಾಶಿ ಮಾಡಿ ಆ ರಾಶಿ ಮಾಡಿ ಇಲ್ಲಾಂದ್ರೆ ಮಡಿತಂದ್ರೆ ಆ ಚೀಲದ ನನ್ನ ಮಕ್ಕಳು ತಗೊಂಡು ಮಾಡಲ್ಲ ಹಾಕಿ ಸೇರ್ ಅದನ್ನ ಇದು ಮಾಡಿ ಹೋದ್ ಬೀಸ್ ತಂದು ಆ ಚಾರ್ಗೆ ಹಿಡಿದು ಚಾರ್ಸಿಲ್ಲ ಅದನ್ನ ಹಿಡಿದು ಹಾಕಿ ನಾಡಿ ತೆವೆಲ್ಲ ಹಾಕಿರ ತೆವೆಲ್ಲ ಬೇಸರೇನು ನಮಗೂ ಬೇಸಿ ಆಗ್ತದ ಬೇಸೋದು ಅಪ್ಪಲೆ ಬೇಸಬಾರ್ದು. ಯಾರು ಯಾಕೆ ಬೇಸೋದು ಬೇಸೋದು ಯಾರು ಆಗ್ತದೆ? ಬೇಸೋದಂದ್ರೆ ಬೇಯಲ್ಲ, ಬೇಸೋದು ಇದು ಬೇಯಲ್ಲ. ಆ ಬೇಸದ ತೆಗೆದಾಗ ಆ ನಂತರ ತಾಕತ್ತು ಅಷ್ಟೇ ಆಯ್ತು ಅಂದ್ರಿ ಊಟ ಮಾಡಿ ಅಷ್ಟೇ ಆಯ್ತು. ಊಟ ಅರ್ಧ ತಾಸಾಗ ಊಟ ಆಯ್ತು. ಮತ್ತು ಅಡ್ಗೆ ಮಾಡ್ಲಕ್ಕ ಒಂದು ಸರಿ ಅಡುಗೆ ತಯಾರು ಮಾಡ್ಲಕ್ಕ, ಅನ್ನ ತಯಾರು ಮಾಡ್ಲಕ್ಕ. ಸರಿಲ್ಲ? ಅದೇ ಪ್ರಕಾರ ನಮ್ಮ ಆತ್ಮಗಳ ಹೋಗೋದು ಧ್ಯಾನ ಮಾಡೋದು ಇದು ನಿಜವಾಗಿ ಊಟ ಹಂಗೈತಿ. ನಮ್ಮ ಆತ್ಮ ಸ್ವಭಾವ ಏನೈತಿ, ಆ ಸ್ವಭಾವ ಹೋಗಿ ನಿಂದ್ರೋದು ಆ ಸಿದ್ಧ ನಿಜವಾಗಿ ಧರ್ಮ. ಆದ್ರೆ ಅಷ್ಟ ನಿಂದ್ರಲಾಕ, ಅಷ್ಟ ಆತ್ಮಗಳ ಹೋಗಿ ನಿಂದ್ರಲಾಕ ಅಯ್ಯಪ್ಪ ಅದನ್ನ ಭಗವಂತರಿಗೆ 1,000 ವರ್ಷ ಐತೆ ಕೇಳಿ. ಯಾರಿಗೆ ಆದಿನ ಭಗವಂತ 1,000 ವರ್ಷ ಐತೆ. ಅವಾಗ ಆತ್ಮಗಳ ನಿಂತರು ಧ್ಯಾನ ಐತೆ, ಕೇವಲ ಜ್ಞಾನ ಆಯ್ತು. ಅದೇ ಕಾರ್ಯ ಮಹಾವೀರ ಭಗವಂತರಿಗೆ 12 ವರ್ಷ ಐತೆ. ಅದೇ ಕೆಲಸ ಬಾಹುಬಲಿಗೆ 12 ತಿಂಗಳಾಯ್ತು. ಅದೇ ಕೆಲಸ ಭರತ ಚಕ್ರವರ್ತಿಗೆ ಅದನ್ನ 48 ಮೀಟರ್ ಅವ. 48 ಮೀಟರ್ ಕೆಲಸ ಶಿಕ್ಷಾ ತಗೊಂಡು ಕೇವಲ ಜ್ಞಾನ 48 ಮೀಟರ್ ನೋಡ್ರಿ. ಆದ್ರೆ ಆತ್ಮದೊಳಗೆ ಬಹಳ ವಾಸ್ತವಿಕಿ ಅದು ಸಾವಿರ ನಿಜವಾದ ಧರ್ಮ ಐತಿ. ಆದ್ರೆ ಆತ್ಮ ಪ್ರಾಪ್ತ ಮಾಡ್ಲಾಕ ಇದೆಲ್ಲ ಕಾರ್ಯಗಳ ಮಾಡ್ಲಾಕ ಬೇಕಾಗ್ತದೆ. ಎಲ್ಲ ಊಟ ಮಾಡ್ಲಾರ್ಲಾಗಲ್ಲ. ಆದ್ರೆ ಊಟ ಮಾಡುವಂತ ಒಂದು ವರ್ಷ ಎಲ್ಲ ತಯಾರಿ ಮಾಡ್ಲಾಕಿ ಹತ್ತಿಲ್ರಿ. ಒಂದು ಮುದುಕಿದ್ರು ಅಜ್ಜಿ ಏನಜ್ಜಿ ಅಡಿಗೆ ಮಾಡೋದು ಎಲ್ಲ ಸಾಮಾನು ಬೇಕ್ರಿ, ಒಂದು ಎಷ್ಟು ಇಲ್ಲ ಅದನ್ನ ಇಲ್ಲ ಎಲ್ಲ ಬೇಕೇ ಬೇಕು. ಮೊದ್ಲು ಗ್ಯಾಸ್ ಕಿಂತ ಮಧ್ಯಾಹ್ನ ಬಂದಿದ್ದು ಒಲಿ ಹೋಗ್ತು, ಗ್ಯಾಸ್ ಸ್ಟೋವ್ ಬಂದಿದ್ದಿಲ್ಲ, ಸ್ಟೋವ್ ಅಂತೀನಿ ಸ್ಟೋವ್. ಆಗ ಸ್ಟೋವ್ ಪಾತ್ರ ಅಚ್ಚಿಗೆ ಅಡಿಗೆ ಚಪಾತಿ ಮಾಡಿದಾಗ ತೆವೆ ಮೇಲೆ ಇಟ್ಟಳು ಅದು ಮಾಡ್ಕೊಬೇಕು. ತೆವೆ ಮೇಲೆ ಇಟ್ಟಳು ಸ್ಟೋವ್ ಮೇಲೆ ಎಣ್ಣೆ ಹಾಕೊಳ್ಳು ಅದು ಚಪಾತಿ ಮತ್ತೆ ಚಪಾತಿ ಮಾಡಿ ಯಾರು ಹಾಕತ್ತೀನಿ ಅಲ್ಲಿ ಚಪಾತಿ ಬೇಗನೆ ಬರೋದು. ಯಾಕೆ ಬೇವಲ್ಲವ? ಯಾಕೆ ಬೇವಲ್ಲ ಹೇಳ್ಕೊಳ್ಳೋಣ? ಬಾಕಿ ಮಾಡ್ಬಂದು ಮನೆಯಲ್ಲ ಹಾಕ್ಯಾರ ಬೇಗನೆ ಬರ್ರಿ. ಯಾಕೆ ಗ್ಯಾಸ್ ಸ್ಟೋವ್ ಸಾಲ್ವ್ ಮಾಡ್ಯಾರ ಎಣ್ಣೆ ಎಲ್ಲ ತಿನ್ ಹೊರತಾರೆ ಎಲ್ಲ ಈಗ ಮಾಡ್ತಾರೆ. ಉಳಿ ಅಂತ ಉಳಿಸ್ತು ನಮ್ ಬೇಕಿತ್ತು. ಹಾ ಉಳಿ ನೋಡ್ರಿ, ಉಳಿ ಅನ್ನೋದು ಅಕ್ಕಿ ಏನ್ರಿ ಇಡೀ ಹೇಳ್ತಾರೆ ಜನರಿಗೆ ಜೀವನ್ ದಿವಸ ಸಹಿಸ್ತಕ ದಿವಸ ಎಲ್ಲ ದಿವಸ ಪೂರ ಜೀವನ ಬೆಂಕಿ ಹಚ್ಚದ ಕೆಲಸ ಹೇಳ್ತಾರೆ. ಹತ್ತರೇನು ಬೆಂಕಿ ಹಚ್ತರೇಲೋ ಮಗ ನಾವು ಬೆಂಕಿ ಹಚ್ಚೋದು ಬಾಕಿ ಮಾಡ್ಬೋದು. ಬೆಂಕಿ ಹಚ್ಚೋ ಕೆಲಸ ನಿಮ್ಮದ ಜೀವನ್ ತಕ ಸತ್ಗೆ ಬೆಂಕಿ ಹಚ್ಚೋ ಕೆಲಸ ಯೋಗ. ಸತ್ನಾಗ ಯಾರು ಬೆಂಕಿ ಹಚ್ತಾರೆ?
ಇವ್ರು ಹೇಳ್ತಾರು ಮತ್ತೆ ಸೈನಿಕ ಮೊದಲೇ ಬೆಂಕಿ ಹತ್ತರು ಹೆಣ್ಣು ಮಕ್ಕಳ ದಿವಸ ಬೆಂಕಿ ಹಾಕ್ತಾರೆ ಮತ್ತು ಬೆಂಕಿ ಸುಧಾಕರಿಲ್ಲ ಅದಕ್ಕೆ ಹೊಟ್ಟೆ ತುಂಬೋದ್ರಿ. ಆದ್ರೆ ಆ ಅಜ್ಜಿಗೆ ಎಲ್ಲ ತಯಾರಿಸ್ತಾದ್ರೆ ಗ್ಯಾಸ್ ಮೇಲೆ ಸ್ಟೋವ್ ಮೇಲೆ ಅಲ್ಲಿ ತಯಾರಾಗಬೇಕು. ಯಾಕಂದ್ರೆ ಬೆಂಕಿ ಹಚ್ಚಾಳ ಎಲ್ಲ ಆಗಿದೆ, ಎಣ್ಣೆ ಹಚ್ಚಾಳ ಎಲ್ಲ ತೆರೀತಾಳ, ಏನ್ ಚಟ್ನ ಹಚ್ಚಾಳ, ಅದು ಬೇಯ್ಬತ್ತದ. ಯಾಕ ಕಾರಣ ಅದು ಅಜ್ಜಿ ಕೆಲಸ ಅಲ್ಲ. ಅದ ಸಣ್ಣ ಹುಡುಗ ಬತ್ತು ಹೊಡಿಬಾರ್ದು, ಅಜ್ಜಿ ಏನ್ ಕೆಲಸ ಅಂತ ಇಲ್ಲ. ಆ ಸಣ್ಣ ತಿಂಗಳು ಹಾಕಿ ಅದು ಗ್ಯಾಸ್ ಹೆಂಗ್ ಮಾಡ್ಬೇಕು ಹಿಂಗೆ ಮಾಡ್ತಾರೆ. ಈಗ ಮಾಡ್ತಾರೆ ತೆವೆ ಕಾಯಿಗಿತ್ತು ಅದು ಹುಡಿ ಬಂದು ಹಿಂಗೆ ಹಾಕಿತ್ತು ತೆವೆ ಕಾಯ್ತು ಬೇಯ್ತದ. ಹಾಗಾಗಿ ನಮ್ಗೆ ಎಷ್ಟು ವಸ್ತು ಇಲ್ಲ ಆದ್ರೆ ನಮ್ಮ ಆತ್ಮ ಕಲ್ಯಾಣ ಆಗೋದಿಲ್ಲ. ಇದು ಯಾನ್ ಮಾಡ್ಲಾಕತ್ತಿ ಬಸ್ತಿ ಕಟ್ಟೋದ, ಆಹಾರ ಕೊಡೋದ, ತೀರ್ಥಯಾತ್ರ ಮಾಡೋದ, ಪ್ರವಚನ ಹೇಳೋದ ಕೇಳೋದ, ಇದೆಲ್ಲ ಅಡಿಗೆ ಇದೆಲ್ಲ ಅಡಿಗೆ ಐತಿ. ಊಟ ಅಂದ ಅಡಿಗೆ ಮಾಡಿ ಊಟ ಮಾಡೋದ ಅಡಿಗೆ ಮಾಡೋದ ಬೇರೆ ಇದ್ರು ಅಂತದೇತಿಲ್ಲೋ. ಊಟ ಮಾಡೋದಂದ್ರೆ ಧರ್ಮ ಪ್ರಾಪ್ತಿ ಮಾಡೋದ, ಅಡಿಗೆ ಮಾಡೋದಂದ್ರೆ ಧರ್ಮ ಅವಶ್ಯಕ ವಸ್ತು ಇಲ್ಲ. ವಸ್ತು ಸ್ವಭಾವ ನಮ್ಮ ವಸ್ತು ಜ್ಞಾನ ಸ್ವಭಾವ ಐತಿ, ಧರ್ಮ ಐತಿ. ಹೆಂಗ ನೀರಿನ ಸ್ವಭಾವ ಬಿಸಿ ಐತಿ, ಬೆಂಕಿ ಸ್ವಭಾವ ತಂಪೈತಿ. ಹೌದಲ್ಲ ಊಟ ಏನು ಅಂದ್ರೆ ನೀವು ಮನಗಿರದೇ ತಾಯಿ ನೋಡಿನಪ್ಪ ನಿಮ್ಮ ರೀತಿ ಬಂದತ್ತೇವೆ ಇಲ್ಲ. ಆ ಬೆಂಕಿ ಸ್ವಭಾವ ಹಂಗಿತ್ತವ, ಬೆಂಕಿ ಹಂಗಿರ್ತೈತಿ, ಬಿಸಿ ಇರ್ತೈತಿ, ಮತ್ತೆ ನೀರ ತಂಪು ಇರ್ತೈತಿ. ಹೌದಲ್ಲ ಹಿಂಗೆ ಒಂದು ಹುಡುಕಿತ್ತು ಪ್ರವಚನದಾಗ ಏನಪ್ಪ ಎಲ್ಲಾಗಿ ಬೆಂಕಿ ಸ್ವಭಾವ ಬಿಸಿ ಮತ್ತು ನೀರು ಸ್ವಭಾವ ತಂಪ ಇದೆಲ್ಲ ಏನು ಅದು ಕೇಳ್ಕೊತ ಹುಡುಗ ಮರುದಿವಸ ನನ್ನ ಹತ್ರ ಮುಂಜಾನೆ ನನ್ನ ಜೊತೆ ಜಗಾಡ್ಕೊಂಡ ಹುಡುಗ. ಯಾನತ್ತು ಅವ್ರು ಏನಾಗ್ತದೆ ಚಳಿ ದಿವಸ ಹುಡುಗ ಮಲಗಿತ್ತು, ತಾಯಿ ಬಿಸಿ ನೀರು ಬಿಸಿ ಮಾಡಿದ್ರು ಮತ್ತೆ ಗಟ್ಟಿ ಭಾಗವರಿಗೆ ಸ್ನಾನ ಮಾಡುವ ಅತ್ತಿ ಬಾಪ ನೀನು ಹೊಂಟೆ ಅವು ಮಲಗಬೇಕು. ಮತ್ತ ನೀರು ಹಚ್ಚಕಾಲು ಇವ ಪರ್ವತ ಕೇಳಿ ಹೋಗಿ ಮಲಗಿದ್ದ. ಮಹಾರಾಜ ಹೇಳ್ಯಾರು ನೀರ ತಂಪಿರ್ತದೆ, ಬೆಂಕಿ ಬಿಸಿ ಇರ್ತತಿ. ಅವ ನೀರು ತಂಪಿರುವ ಅಂತ ಹೇಳಿ ನೀರ ಕೈ ಹಚ್ಚಿದ, ನೀರು ಕುದಿ ಕಚ್ಚಿದ್ವು. ಏನಾಯ್ತು ಕೈ ಸುಟ್ಟು ಕೈ ತಗೊಂಡ್ ಬಂದ. ಮಹಾರಾಜ ಭಾಳ ಸುಳ್ಳು ಮಾತಾಡ್ತಾರೆ ನೋಡ್ರಿ. ನಿಮ್ಮ ಚಿತ್ರಗಳು ಜಗದಾಗ ಯಾನಪ್ಪ ನೀವು ಹೇಳ್ತೀನಿ ಬೆಂಕಿ ಸ್ವಭಾವ ಬಿಸಿ, ನೀರು ಸ್ವಭಾವ ತಂಪ ಹೇಳಿ ಕೈ ಹಾಕಿ ನೋಡ್ಕೊ ಕೈ ಎಲ್ಲ ಸುಟ್ಟು. ನೀರು ಸ್ವಭಾವ ಬಿಸಿ ಐತೇನ, ನೀರು ಸ್ವಭಾವ ತಂಪ ಬಿಸಿ ಏನ್ರಿ? ಬಿಸಿ ಆದ್ರೆ ಅದು ಸ್ವಭಾವ ಏನಿಲ್ಲ. ಯಾವ ಸ್ವಭಾವ ಐತೋ ಬೆಲ್ಲ ಸ್ವಭಾವ ಇಲ್ಲ. ನೀರು ಬೇಕಾಷ್ಟು ಕಾಸ್ರಿ ಕುದಿಸ್ರಿ, ಕಾದ ನೀರು ಕುದಿತು ಕುದಿತ್ರ ಮತ್ತು ಸ್ವಭಾವ ಬಿಡೋಲ್ಲ. ಹೆಂಗ ಕುದಿಕತ್ತಿನ ನೀರ ಬೆಂಕಿ ಮೇಲೆ ಹಾಕಿದ್ರೆ ಬೆಂಕಿ ಹೊತ್ತತಿ ಆರ್ತತಿ, ಕುದಿಗತ್ತಿ ನೀರು ಹಾಕಿದ್ರೆ ಆರ್ತತಿ ಅಂದ್ರೆ ಅದು ಸ್ವಭಾವ ಇರ್ತಿಲ್ಲ. ಬೆಂಕಿ ಆರಿಸೋ ಸ್ವಭಾವ ತಂಪ ಎಕ್ದಮ್ ಕೋಲ್ಡ್, ಎಕ್ದಮ್ ತಂಪು ಪೆಟ್ರೋಲ್ ಐತಿ ಅಂತ ಎಕ್ಸ್ಪೆನ್ಸ್ ಏನಾಗತ್ತೆ? ಬೆಂಕಿ ಆರ್ತತೆ ಹೊತ್ತತಿ ಎಂತ ಬರ್ತದೆ ಜಲ ಅದು ಸ್ವಭಾವ. ಅದು ಎಷ್ಟು ತಂಪಿರಲಿ ಅದು ಬೆಂಕಿ ಹತ್ತೋದ ಜಲ ಐತಲ್ಲ. ಮತ್ತು ನೀರಾಗಿ ಎಷ್ಟು ಕುದೀನಿ ಎಷ್ಟು ಕುದ್ರೂ ನೀರು ಕುದಿದ ನೀರು ಬೆಂಕಿ ಆರ್ಸೋದಿಕ್ಕ ಸ್ವಭಾವ ಐತಲ್ಲ. ಹಂಗ ಆತ್ಮ ಎಲ್ಲಿ ಹೋಗಲಿ, ನಿಗೋತ್ತರ ಹೋಗಲಿ, ನರಕದ ಹೋಗಲಿ, ದೇವಗತಿ ಪ್ರೇಮಗತಿ ಮನುಷ್ಯಗತಿ ಎಲ್ಲಿ ಹೋಗಲಿಲ್ಲ. ಮೋಕ್ಷದ ಮಾತ್ರ ಆತ್ಮ ಸ್ವಭಾವ ಜ್ಞಾತ ದೃಷ್ಟ ಮಾತ್ರ ನೋಡೋದು ಮತ್ತ ಅಂದೇದು ಇದು ಸ್ವಭಾವ ಐತಿ. ಇದನ್ನ ಪ್ರಾಪ್ತ ಮಾಡ್ಲಾಕ ಮಾತ್ರ 48 ಮಿನಿಟ್ ಹತ್ತತಿ. ಆದ್ರೆ ಅದು 48 ಮಿನಿಟ್ ಕೆಲಸ ಮಾಡ್ಲಾಕ 4 ದಿನ ಸರ್ ಹೇಳ್ತೀನಿ. ಮತ್ತೆ ನಿನ್ನ ಆಶ್ಚರ್ಯ, ನಿನ್ನ ಯಾರಿಗೆ ನೆನಪ ಇಲ್ಲ, ನಿಮಗ ಯಾರಿಗೆ ನೆನಪಿಲ್ಲ. ನಿನ್ನ ಯಾನಿತ್ತು ಎಲ್ಲ ಮಾತು ನಿನ್ನೆ ಆ ದಿನ ಭಗವಂತರು ಜನ್ಮ ಜಯಂತಿ ಇತ್ರಿ. ನಿನ್ನ ಆ ದಿನ ಭಗವಂತರು ಜನ್ಮ ಜಯಂತಿ ಇತ್ತು. ಮಾರೇ ಭಗವಂತ ನಮ್ಮ ತಗೊಂಡಿದ್ರು, ಮಾರೇ ಭಗವಂತ ನಮ್ಮವ. ಯಾಕಂದ್ರೆ ಆ ದಿನ ಭಗವಂತ ಅಜ್ಜನ ಇದ್ದಾರೆ. ಅದು ಯಾವ ನೆನಪೇಳ ನಮ್ಮಪ್ಪ ಅಂದ್ರೆ ಮಹಾವೀರ ಭಗವಾನ, ರಾಮಪ್ಪ ಮಹಾವೀರಪ್ಪ ನಮ್ಮಪ್ಪ. ಅದು ಅಷ್ಟ ನೆನಪೈತಿ.
ಆದ್ರೆ ನಿನ್ನೆ ಆದಿನಾಥ್ ಭಗವಂತರೋಗ ಜನ್ಮ ದಿವಸ ಇತ್ತು. ಆದಿನಾಥ್ ಭಗವಂತರೋಗ ಜನ್ಮ ದಿವಸ ನಿಜವಾಗಿ ಇಲ್ಲ. ಆದಿನಾಥ್ ಹುಡುಗರ ಜನ್ಮ ಇತ್ತು, ಬಾಲಕನ ಜನ್ಮ ಇತ್ತು. ಆದಿನಾಥ್ ನಂತರ ಆದ್ರು. ನಂತರ ಆದಿನಾಥ್ ಆದ್ರು. महावीर भगवंतरोग जन्म दिवस यावाग ನೋಡೋಣ. ಭಗವಾನ್ ನಾಳೆ ಜನ್ಮ ದಿವಸ ಯಾವಾಗ ಇರ್ತಪ್ಪ ಹೇಳಾದ್ರೆ ಚೈತ್ರ ಶುಕ್ಲ ತ್ರಯೋದಶಿ ಅಂತಾರೆ, ಹೌದಿಲ್ಲ? ಚೈತ್ರ ಶುಕ್ಲ ತ್ರಯೋದಶಿಗ ಭಗವಾನ್ ನಾಳೆ ಜನ್ಮ ಅಂತಾರೆ. ನಾಳೆ ಜಯಂತಿ ಆದ್ರೆ ಅಲ್ಲ. ಬಾಲಕ ಮಹಾವೀರದ ಜನ್ಮ ಚೈತ್ರ ಶುಕ್ಲ ತ್ರಯೋದಶಿಗಾಗಿತ್ತು. ಭಗವಾನ್ ಮಹಾವೀರದ ಜನ್ಮ ಕಾರ್ತಿಕ್ ಕೃಷ್ಣ ಅಮಾವಾಸ್ಯ ಆಗಿತ್ತು ನೋಡಿ. ಅವಾಗ ಭಗವಾನ್ ಆದ್ರು. ನಿನ್ನ ಯಾಕೆ ಕೇಳ್ತದ ಇವ ಮಹಾರಾಜ ನಿಮ್ಮ ಜನ್ಮ ಭೂಮಿ ಯಾವ್ದ, ಜನ್ಮ ಊರು ಯಾವ್ದ? ನಾ ಹೇಳ ನನ್ನ ಜನ್ಮಭೂಮಿ ಸೋನಾಗಿರಿ ಕ್ಷೇತ್ರ ಮಧ್ಯಪ್ರದೇಶ. ನೀವು ಚಂದ ನಮ್ಮ ಕನ್ನಡ ಮರಾಠಿ ಮಾತಾಡ್ತೀವಿ ಹೋದಪ್ಪ. ಯಾಕಂದ್ರೆ ಮನ್ಯಾಗ ನಾವು ಮಹಾರಾಜ ಇಲ್ಲ. ನಾ ಎಲ್ಲಿ ಮಹಾರಾಜನ ಆದ್ನೋ ಅಂದ್ರೆ ಅದು ನನ್ನ ಜನ್ಮಭೂಮಿ. ಸರಿ ಅಂತ ತಪ್ಪಿಲ್ಲ, ಸರಿ ಅಂತ ತಪ್ಪಿಲ್ಲ. ನಾನು महाराज ನಿಮ್ಮ ಜನ್ಮಭೂಮಿ, ನನ್ನ ಜನ್ಮಭೂಮಿ ಶುದ್ಧ ಕ್ಷೇತ್ರ ಸೋನಾಗಿರಿ. भगवान महावीर मोक्ष मार्ग जनता है तो महावीर जयंती की नाम दीक्षा आಗಿದೆ. ನಿಮ್ಮಲ್ಲಿ ಪವಿತ್ರ ಸಾಗರ ಇರಲಿಲ್ಲ? ಪವಿತ್ರ ಸಾಗರ ನಮ್ಮದ ಎಲ್ಲವೊಮ್ಮೆ ದೀಕ್ಷೆ ಆಗಿದೆ. ಚಿನ್ಮಯ ಸಾಗರ, ಪವಿತ್ರ ಸಾಗರ, ನಾವು ಪ್ರಮಾಣ ಸಾಗರ, ಆರ್ದೇವ ಸಾಗರ, ಮಾಧವ ಸಾಗರ, ಅಶೋಕ್ ಸಾಗರ ಇದೆಲ್ಲ ಒಂದಂತ ಮಾಡೋದ್ರಿಂದ ಸೋನಾಗಿರಲ್ಲಿ ದೀಕ್ಷಾ ಮಹಾರಾಜ ಜಯಂತಿಗೆ ನಮ್ಗೆ ಹೋಗ್ಬಿಟ್ಟಿತ್ತು. 88 ಆದ್ರೆ ಒಂದು ವಸ್ತು ಸಭಾಗೆ ಅಂತ ಸಭಾ ಪರಾಮ ಮಾಡೋದ ಅದ ನಿಜವಾಗಿ ಧರ್ಮ. ಅದು ತಮ್ಮ ಆತ್ಮಾದೊಳಗೈತೆ. ತಮ್ಮ ಆತ್ಮ ನಿಜವಾಗಿ ಪರಮಾತ್ಮ ನೋಡ್ರಿ. ನಮ್ಮ ಆತ್ಮ ಬಗೆನ್ ಪರಮಾತ್ಮ ನಮ್ದು ಯಾವ ಪರಮಾತ್ಮನ ಕಲ್ಯಾಣ ಮಾಡೋದ್ರಿಂದ ನಮ್ಮ ನಾಶ ಮಾಡೋದ್ರಿಂದ. ನಮ್ಮ ಆತ್ಮ ಪರಮಾತ್ಮ ನಿಜವಾಗಿ ಆದರ್ಶ ಧರ್ಮ ಐತಿ. ಅದು ಹೆಂಗಂದ್ರೆ ಒಂದು ಕಟ್ಟಿ ಸಣ್ಣ ಸಣ್ಣ ಮಾತಾಡ್ತೇನೆ ಕಟ್ಟಿಲ್ಲ. ಒಮ್ಮೆ ಏನಾಯ್ತಂದ್ರೆ ಒಬ್ಬ ಭಕ್ತ ಗಣಪತಿ ಭಕ್ತ ಗಣಪತಿ ದಿವಸ ಮೋದಕ ಉಂಡಿ ಇಷ್ಟ ಉಂಡಿ ಒಯ್ಯವ ಕಾಯ ಗಣಪತಿ ಕಾಯ ಗಿಡವ ಮತ್ತೆ ಜಪ ಮಾಡ್ಕೋತ ಕುಂತಿದ್ದ. ಅವ ದಿವಸ ಹಿಂಗೆ ಮಾವ ಜಪ ಮಾಡ್ಕೊತಿಲ್ಲೋ ಒಂದು ಇಲ್ಲಿ ಬರೋದ ಆ ಉಂಡಿ ತಗೊಂಡು ಹೋಗ್ತಿ ಹೋದ. ಅವನು ನೋಡೋ ಕಾಣ್ತಾ ಇರಲ್ಲ, ನೋಡ್ತಿದ್ದು ಕಾಣ್ತಾ ಇರಲ್ಲ. ನೀವು ನನ್ನ ಒಂದಿ ಗಣಪತಿ ಅಪ್ಪ ತಿಂದ ಭಾಳ ಅದು ತಿಳಿತಿದ್ದ. ಗಣಪತಿ ನಾನು ಒಂದಿ ತಿಂತಿದ್ದು ಇಲ್ಲ, ಗಣಪತಿ ತಿಂತ ಇಲ್ಲ, ಕುಡ್ತಾ ಇಲ್ಲ, ಕುಡ್ತಾ ಇಲ್ಲರಿ ಇಲ್ಲ. ಮೂಢ ನಂಬಿಕೆ ಏನಲ್ಲ. ಈ 10-15 ವರ್ಷ ಹಿಂದ್ಗಡೆ ಗಣಪತಿ ಒಂದು ದಿವಸ ಹಾಲು ಕುಡಿದು ಬರ್ತೀನಿ. ಇಡೀ ಜಗತ್ತಿನ ಹಾಲು ಕುಡಿತಕ್ಕಂಥ ಗಣಪತಿ ಮುಂಬೈದಾಗ 100 ರೂಪಾಯಿ ಲೀಟರ್ ಹಾಲು ಇಷ್ಟು ತುಟ್ಟಿ ಆಯ್ತು ಹಾಲು. ಒಬ್ಬ ಶ್ರಾವಕ ಮಾಡ್ದ, ನಾನು ಸುಧಾಚಾರ ಮಾಡೋದ ಮಹಾರ ನೀವು ಇಲ್ಲಿ ಕೂತಿದ್ರಿ. ನಿಮ್ಗೆ ಏನು ಗೊತ್ತ್ರಿ? ಜಗದಾಗೆಲ್ಲ ಗಣಪತಿ ಹಾಲು ಬಿಡ್ಲಾಕತ್ತ, ಎಲ್ಲ ಗಣಪತಿ ಹಾಲು ಬಿಡ್ಲವ ಏನಂತೆ ಓದ್ರಿ ನೀ ಕುಡ್ಸಿಯಾನ? ನಾನು ಒಂದು ಗ್ಲಾಸ್ ತಗೊಂಡು ಹೋಗಿದ್ರಿ, ಕುಡ್ಸಿದ್ರಿ. ನಮ್ದು ಹಾಲು ಕೊಡ್ದಾವ ಹಾಲು ಆಯ್ತೋ ಯಾವಾಗ ಕೇಳಿ ಮಾರ ನೀವು ಬೇಕೆ ನೀವು ಕುಡಿತೀರಿ ನಾನು ಕೇಳ್ತಾವ ಇಲ್ಲೋಪ್ಪ ತಗೊಂಡ್ ಬಾರೋ ನೀವು ಹೇಳ್ತೇನೋ ಅಂದ್ರಿ. ಮಾರಾದ ತಗೊಂಬಂದಪ್ಪ ಈಗ ನಾನು ಪೇನ್ ಹಾಲು ಕುಡಿತೀವಿ ಅಂತ ಹೇಳೋ. ನಾನು ಪೆನ್ನ ಹಾಲು ಕುಡಿತೀವಿ ಅಂತ ಹೇಳ್ದವ್ರ ಏನು ಸುಳ್ಳು ಮಾರಾದ ತಗೊಂಡ್ ಬಂದ. ಮಾರಾದ ಏನ್ ಮಾಡಿದ್ರು, ಹಿಂಗ್ ಪೆನ್ ಇಟ್ಟು ಇಲ್ಲಿ ನೋಡೋ ಹೇಳಿ ಆ ಕಡೆ ನೋಡಿದ್ರು ಇಲ್ಲಿ ಇಟ್ಟಿದ್ರು ಬಾಯಿ ಇಲ್ಲಿ ನೋಡೋದು ಅಂತ ಹೇಳಿದವ್ರ. ಬಟ್ಟೆ ಬಂದು ಅಡವಿ ಇಟ್ರು ಹಿಂಗಿಟ್ರು ಈಗ ಗ್ಲಾಸ್ ಹಚ್ಚಿರು ಅದು ಕುಡಿಕೈ ಹಾಲೆಲ್ಲ ಹೋಗಿ ಅಡವೆ ಹೊಟ್ಟಿದ್ದಾರೆ. ಅವ್ನ ಕಾಣಲ್ಲ ಎಲ್ಲ ಅಯ್ಯೋ ಹಾಲು ಕುಡಿಸುವ ಅಂತ ಹೇಳಕತ್ತವ. ಮಗ ನಾನು ನೋಡಪ್ಪ ಹಾಲೆ ಹಂಗ ಅನ್ಪಟ್ಟು ಮಾಡಿದ್ರು. ಮೂಢನಂಬಿಕೆ ಬಾ ಮೂಢನಂಬಿಕೆ. ಆದ್ರೆ ಅವ ಗಣಪತಿ ಪೂಜೆ ಮಾಡ್ತಿದ್ದ, ಧ್ಯಾನ ಮಾಡ್ತಿದ್ದ. ಒಂದು ಮುಂದೆ ಇರೋ ಕೈಯಾಗ ಧ್ಯಾನ ಮಾಡ್ಬೇಕು ಬಂದವ. ಒಂದು ದಿವಸ ಏನಾಗ್ತವು ಒಂದು ಸ್ವಾಯಿ ಬರ್ತಾವ ಮುಗ್ನಾಗ ಕಂಡಿಕ್ಕಿನ್ಯಾಗ ಹೋಗ್ತಾವ. ಜೋರ ಬೈ ಬಾಳ ಕಂಡಿರ್ತಾರ ನೋಡ್ರ ಇಲ್ಲಿ ತಗೊಂಡು ಹೊಂಟತಿ ಗಣಪತಿ ಉಂಡಿ ತನ್ನ ಒಂದಿ ತಾ ಸುರಕ್ಷಿತ ಇಲ್ಲಿನವ ಇಲ್ಲಿ ತಗೊಂಡು ಹೊಂಟತಿ. ಅಂದ್ರೆ ಗಣಪತಿಗಿಂತ ಇಲ್ಲಿನೂ ಚಲೋ ತಂದ ಒಂದಿ ತಾ ರಕ್ಷಣೆ ಮಾಡಲ್ಲ, ನಂದೇ ರಕ್ಷಣೆ ಮಾಡಲ್ಲ ಗಣಪತಿ. ಯಾಕೆ ಇಂಥ ಗಣಪತಿ ನಂದ ಮಣ್ಣು ಗಣಪತಿ ಜೀವಂತ ಇಲ್ಲಿನೂ ಶ್ರೇಷ್ಠ. ಇಲ್ಲಿನೂ ತಗೊಂಡು ನಾನು ಮನೆಗೆ ಹೋಗ್ಬಿಡ್ತೀನಿ ತಂದ
ಹಾಕೊಂಡಾಗ ಇಲ್ಲಿ ತಗೊಂಡು ಭಾಳ ಹೋದಾಗ ಇಲ್ಲಿ ಚಂದ ಹಾಕ್ತಾಗ ಕಟ್ಟಿಗೆ ಹರ್ಪೂರ ಇಷ್ಟು ದಪ್ಪ ಆಯ್ತು ಹಗ ಆದ್ರೆ ಇಲ್ಲಿ ದೊಡ್ಡದಾಯ್ತು ಒಂದು ದಿವಸ ಕರಿ ಮಾಡಿ ಬೆಕ್ಕ ಬರದ ಇಲ್ಲಿ ಹೊರಗ ಮಾಡಿ ಪರಿಣಾಮ ತಿಂತಿದ್ದು ಬಾ ನನ್ನ ಅದು ಯಾವ್ದು ರೈತೈ ಇಲ್ಲಿ ಹತ್ರ ಬಂದು ನೋಡ್ತಾನು ಯಪ್ಪ ಈ ಬೆಕ್ಕ ನೋಡಿ ಇಲ್ಲಿ ಹರದಿತ್ತಂದ್ರ ಇಲ್ಲಿಗಿತ್ತ ಯಾನ್ರಿ ಇಲ್ಲಿ ಬೆಕ್ಕ ಶ್ರೇಷ್ಠಪ್ಪ ಇಲ್ಲಿ ಓದ್ಬೇಕ ಬೆಕ್ಕ ಸಾಯಂಕಾಲ ಬೆಕ್ಕಿಗೆ ಎಣ್ಣೆ ಹಾಲ ತುಪ್ಪ ಹಾಕಿ ಬೇಕಾದ ಹಾಕ್ತಪ್ಪ ಒಳ್ಳೆ ಚಲೋ ಬೆಕ್ಕ ದೊಡ್ಡ ಬೋಕ ಹಾಕಿ ಹೋಗ್ತಪ್ಪ ಬೆಕ್ಕ ಒಂದ್ ದಿವಸ ಏನಾಯ್ತು ಒಂದು ನಾಯಿ ಬಸ್ತು ಓಡ್ ಬೆಕ್ಕ ಚಂದ ಕಾಣಿ ಬೆಕ್ಕಿನ ಬೆನ್ನ ಹೈತ್ರಿ ನಾಯಿ ಹೈತ್ ಬೆಕ್ಕಿನ ಬೆನ್ನ ಬೆಕ್ಕ ಬಂದು ಓಡಕತ್ತೈತಿ ನಾಯಿ ಹೆಂಗ್ ಬೆನ್ನ ಹಾಕತಿ ಹತ್ರ ಇವ್ ಶಾನ್ಯಂದ್ ಓಡಿದ್ಲು ಎಲ್ಲ ಐತ್ರಿ ತಿರ್ಲಾದವ್ರಿ ನಿಮಗೂ ಸುರು ಜಾಸ್ತಿದ ತಿರ್ಲಾದ ಇದ್ದವ ಆ ಬೆಕ್ಕಿಗೆ ನಾಯಿ ಹಾಕ್ತಾನ ನಾಯಿ ನೋಡಪ್ಪ ನಾಯಿಗೆ ಬೆಕ್ಕಿ ಹೆದರ್ಸತಿ ಅನ್ಸತಿ ಅಂದ್ರೆ ಬೆಕ್ಕಿಂತ ನಾಯಿ ಶ್ರೇಷ್ಠ ಬೆಕ್ಕ ಬಿಟ್ಟ ನಾಯಿನ ಸಾಯ್ತು ಯಾ ಭಗವಾನ್ ನಿಮ್ಮ ನಾಯಿಗೆ ಹಂಗ ನಾಯಿ ಸೆಟ್ಟು ನೋಡಪ್ಪ ಏ ಶಾನ್ಯರೈತಿ ನನ್ನ ತೋರಿ ನಾಯಿ ಸಾಕ್ರಿ ನಾಯಿ ಬೆಕ್ಕ ಎಂದ ಸಾಕಬಾರದು ನಾವು ಸುಧಾರ್ ಸಾಗರ ಮಾಡೋದಂತರು ಯಾರ ಮನ್ಯಾಗ ನಾಯಿ ಬೆಕ್ಕ ಅವ್ರ ಮನ್ಯಾಗ ದಿವಸ ಸುತ್ತಕೈತಿ ದಿವಸ ಬೇಕಾದಷ್ಟು ಶಾಖಾಹಾರಿ ಮಾಡ್ರಿ ನೀವು ಹೊಟ್ಟಿಗೆ ಅಷ್ಟು ಮಾಂಸ ಹಕ್ಕಿಲ್ಲ ಅಂತ ತಿಂದಿಲ್ರಿ ಈಗ ಮೇಲೆ ಹೋಗ್ತಿದ್ದೆ ನೋಡ್ರಿ ಎಂದ ನಾಯಿ ಬೆಕ್ಕ ಸಾಕಬಾರದು ಜೈರ ಮಾಂಸಾಹಾರಿ ಪ್ರಾಣಿ ಲೋಪ ಇಷ್ಟ ಅಲ್ಲ ಶಾಖಾಹಾರಿ ಪ್ರಾಣಿ ಇದ್ರು ಸಾಕಬಾರ್ದು ಅಂತ ಹೇಳ್ತವ್ರು ಶಾಸ್ತ್ರದಾಗ ಹೇಳ್ಯಾರ ಶಾಖಾಹಾರಿ ಪ್ರಾಣಿ ಯಾವ ಎಲ್ಲ ಶಾಖಾಹಾರಿ ಪ್ರಾಣಿ ಎಮ್ಮೆ ಆಕಳ ಕುರಿ ಸಾಕ್ರಿ ಆಗ ಕುರಿ ಆಳ ಇವತ್ತನ್ನ ಸಾಕಬಾರ್ದು ಜೈರ ಅವ ಅಷ್ಟು ಹೋಗ್ತಕ್ಕ ಶಾಖ ಅದಕ್ಕಾಗಿ ಅವ್ರು ಸಾಕಬಾರ್ದು ಅಂತ ಹೇಳ್ಯಾರ ಅವ್ರು ಸಾಕ್ರಿ ಅವ್ರನ್ನ ಸಾಕೋದು ಯಾರ ಅದು ನಾಯಿ ಬೆಕ್ಕ ಜೈಲು ಸಾಕಬಾರ್ದು ಅವ್ರ ಮನೆ ದಿವಸ ಸುತ್ತಕೈತಿ ಅವ್ರ ಅಡಿಕೆ ಪೂಜೆ ಮಾಡೋದು 6 ಲಕ್ಷ ಸುಧಾರ ನಮ್ದು ಜಾಗಲ್ಲ ಅದನ್ನು ಕೇಳುದಿಲ್ಲ ನಿಮ್ಮ ಕರ್ವಾಣಿ ಜೊತೆ ಆದ್ರೆ ನಾವು ನಾಯಿ ಸಾಕಲ್ಲ ನಾಯಿ ದಿವಸ ನಮ್ಮಂಗೆ ತೊಳೆಯೋದು ಮಾಡೋದು ಅದನ್ನ ಮಟ್ಟಿಗೆ ಹಾಕೋದು ಮನ್ಸೋದು ಎಲ್ಲ ಮಾಡ್ಬೇಕ ನಾಯಿ ತಿಂದು ದಪ್ಪ ನಿಮ್ಮ ನಾಯಿಕಿಂತ ದೊಡ್ಡವಾಗೋದು ಮತ್ತೆ ಹೊರಗೆ ಏನೆಲ್ಲ ಮನೆಯಲ್ಲೇ ತಿರ್ಗೋದ್ರಿ ಅಲ್ಲ ಮತ್ತೆ ಏನಾಯ್ತು ಒಂದ್ ದಿವಸ ಹೆಂಡತಿ ಯಾವ್ದಾದ್ರು ಹೊರತು ಉಪವಾಸ ಮಾಡೋರು ಮಡಿ ಅಡಿಗೆ ಮಾಡೋರು ಏನು ಒಂದು ಸ್ವಲ್ಪ ಕೆಲಸಕ್ಕೆ ಭಾಳ ಓದ್ಕೊಂಬರ್ಬೇಕಂತ ಹೋದ್ರು ನಾಯಿ ನೋಡಿ ಆ ಕಡೆ ಹುಡುಗ ಹೋಗಿ ಚಂದ ಹೋದ್ರು ಬಿಟ್ಟು 4-5 ಗೋಳಿ ಬಾಯಾಗಿ ಹಿಡಿದ್ರು ಹೋಗಿ ಬಾಯಾಗಿ ಹಿಡಿದು ತಗೊಂಡು ಅಲ್ಲಿ ಬಂಗಳು ನೋಡಿ ಅವ್ರು ನನ್ನ ಅಲ್ಲ ತವಕ ವಾರ್ತೆ ಆಯ್ತು ನೋಡ ಮುಟ್ಟಿತ್ತುವಪ್ಪ ಶಿಷ್ಟ ಬಾತು ಬೆಲ್ಲೊಟ್ಟಿಗೆ ತಗೋದು ಆಯ್ತು ಅದು ಬೆನ್ನ ಯಾರು ಬೆನ್ನ ಪಾಯ್ ಮಾಡಿ ಬೈತಾರೆ ಆತ ಇವ್ ಪ್ರತಿ ಶಾನ್ಯ ಬಂದು ಹೋಗಿದ್ದ ಯಪ್ಪ ನಾನು ಹ್ಯಾಂಡಿ ನಾಯಿ ಅನ್ನಿಸ್ತಂದ್ರ ನಾಯಿಕಿತ ಯಾರೇ ಅಧ್ಯಕ್ಷರು ನಮ್ಮ ಅಧ್ಯಕ್ಷ ಯಾಕೆ ಮಾಡಿ ಮಾಡ್ತಾರೆ ಅದರಿಂದ ನಾಲ್ಕು ಮಾಡಿ ನಾಲ್ಕು ನಾಯಿಕಿತ ಶ್ರೇಷ್ಠ ಒಂದು ದೊಡ್ಡ ತಂದ ಹ್ಯಾಂಡಿ ತಂದು ಕುಣಿಸ್ಲ ಕಾಲು ಹಿಡ್ದ ಜಗದಂಬ ಜಗತ್ದೇವಿ ಜಗತ್ ಮಾತಾ ಜಗದಮ್ಮ ಒಳಗೆ ತಪ್ಪ ಮಾತು ಕ್ಷಮ ಮಾಡವ ನಂಗ ನೀನು ಮನ್ಯಾಗ ಎಂಥ ದೇವಿ ಇದ್ರು ನಾ ಜಗಾಲ ಪೂಜಿಸಿದನು ಅವ ಕ್ಷಮ ಮಾಡೋ ದೊಡ್ಡ ಕಾಲು ಹಿಡ್ದ ಅಕ್ಕನ ಆಶೀರ್ವಾದ ಕೊಡ್ಲಾಕ ಪ್ರಾಬ್ಲಮ್ ಮಾಡ್ಯಾರ ಅವ್ರು ದಿನ ಅಡಿಗೆ ಸೇವಾ ಮಾಡೋದ ಕಾಲು ಹೊತ್ತೋದ ಮಾಡೋದ ಅಡಿಗೆ ಮಾಡಿ ಹಾಕೋದ ಚಾ ಮಾಡಿ ಕೊಡೋದ ಎಲ್ಲಾ ಕೆಲಸ ಮಾಡ್ತಾ ಕಲ್ತರು ನೋಡ ಎಂತ ವಿಚಿತ್ರ ಮಾಡ್ಕಂತ ಮಾಡಿ ದಿವಸ ಎಲ್ಲ ಸೇವಾ ಮಾಡೋ ಚಿಂತ್ಕೊಂಡೈತೆ ನೋಡೋಕೆ ಎಲ್ಲ ಅಡಿಗೆ ಅವ ಮಾಡೋದು ಎಲ್ಲ ಬರುತ್ತೆ ಕೆಲಸ ಬಟ್ಟೆ ಹೊಗೆಲ್ಲ ಮಣ್ಣು ಎಲ್ಲ ಆದ್ರೆ ಒಂದು ದಿವಸ ಹೆಂಗಾದ್ರೆ ಒಂದು ದಿವಸ ಬಂದಾಗ ಕಾಣ್ದಾಗ ಎಲ್ಲ ಮಾಡಿ ಬಂದಿದ್ದ ಕೆಟ್ಟ ಬಿಸ್ಲಾಗ ಹೋದ ಕೆಟ್ಟ ದೊಡ್ಡ ಬಂದಿದ್ದ ಶನಿಗೆ ಬಂದಿದ್ದ ಬಂದ ಕುಲ್ಪಿ ಕೆಪ್ಪಿ ಹಿಂಗೆ ಒಳ ಬೀಸಿ ಹ್ಯಾಂಟಿ ಅಂತ ನೀರೊಂದು ಗ್ಲಾಸ್ ಹೋಗಲ್ಲ ನೀರು ಬೇಕಾಗ್ತೇನೆ ನೀರೊಂದು ಗ್ಲಾಸ್ ತಗೊಂಡ ಹಂಗಂತೇಳಿ ನಾನು ದೇವಿ ಇದ್ದಾನ ಜಗತ್ ದೇವಿ ಇದ್ದಾನೆ ಜಗದಂಬ ಇದ್ದಾನ ನಾನು ಮುಂಜಾನೆ ಕೊಡೋದಿಲ್ಲ ನನಗೂ ಕೊಡ್ಸಿ ನೀವು ಕೊಡಿ ಯಾರು
ನಾನು ಕೊಡೋಣ ಡಾಕ್ ಕೊಡ್ತಾನೆ ಅಂತ ಯಪ್ಪ ಯಾವಾಗ ಹೇಳ 2 ಸಲ ಹೇಳ 3 ಸಲ ಹೇಳ ನಂಗೆ ಹಿಮ್ಮತ್ತಿಲ್ಲ ಶಕ್ತಿ ಇಲ್ಲ ಅಂತ ಬಂದು ತಗೊಂಬಾ ನಂಗೆ ನೀರು ಕೊಡಿಸ್ಕೊ ನಾನು ಕೊಡಲಿಲ್ಲ 2 ಹೋಗ್ಬೇಡಿ ನನಗೂ ತಂದು ಕೊಡ್ತಾರೆ ಯಾರು 3 ಸಲ ಹೇಳಿ ನಾನು ಕೇಳಿಲ್ಲಕ್ಕೆ ನಿಮ್ಮ ತಲೆ ಕಾದಿತ್ತು ಮೇನು ಮಾಡ್ತೀನಿ ಕಾದಿತ್ತು ಕೆಲಸ ಮಾಡಿ ತೆಲಿನ ಕಾಸಿಕೊಳ್ಳಿ ಯಾಕೆ ಅಧ್ಯಕ್ಷ ವಾಸ್ತು ಶೆಟ್ಟು ಒಳ ಯಾರು ವಾಸ್ತ ಕೇಳಿ ಊರ್ಪಾಟಾಯ್ತದು ಅದರ ಬೆಲೆ ಬೈತಾ ಇದೆ ನಾನು ಬೈತಾ ಇದ್ದೆ ಅವಾಗ ಅವ್ನು ಬರ್ತಾರ ಆತ ಜಗನ್ನಾಥ ನನ್ನ ಸ್ವಾಮಿ ಜಗಳ ಯಾವ ದರ್ಶನವಿಲ್ಲಪ್ಪ ತಿಳ್ಕೊಂಡ ನಮ್ಮ ಕೈಯ ಬರ ಮಾಡ್ತೀವಿ ಅಬುದ ಆತ ಜಗನ್ನಾಥ ಯೋಚನೆಯಲ್ಲಿ ನಮ್ಮ ಆತ್ಮಾನ ಪರಮಾತ್ಮ ನಿಜವಾಗಿ ಈ ಭಗವಂತ 24 ತೀರ್ಥಂಕರ ಬಾಕಿ ಮತ್ತೆ ತೀರ್ಥಂಕರ ಎಷ್ಟಾಗಿರೋ ಶ್ರೀ ಭಗವಂತರ ಎಲ್ಲ ಯಾರು ನಮ್ಮ ಕಲ್ಯಾಣ ನೋಡಿದ್ರಿ ಯಾರು ನಮ್ಮ ಕಲ್ಯಾಣ ಮಾಡೋರಿಲ್ಲ ಯಾರು ನಮಗೆ ವಿನಾಶ ಮಾಡೋರಿಲ್ಲ ನಿಜವಾಗಿ ನಾ ಭಗವಂತಕ್ಕಿಂತ ಗುರುಗಳಕ್ಕಿಂತ ಎಲ್ಲ ಹೆಸರು ನಾನು ನಂಬತ್ತೇನೆ ಯಾರಿಗಂದ್ರೆ ನನ್ನ ಪುಣ್ಯಕರ ನನ್ನ ಪುಣ್ಯಕರ್ಮ ನನ್ನ ಪರಮಾತ್ಮ ನನ್ನ ಪಾಪ ಕರ್ಮ ನನ್ನ ಶತ್ರು ಸರಿ ಹೋಗ್ತಾಪಿಲ್ಲ ಭಗವಂತ ರಕ್ಷಣೆ ಮಾಡ್ತಾರಪ್ಪ ಭಗವಂತ ರಕ್ಷಣೆ ಮಾಡಿದ್ರೆ ಎಷ್ಟಿಗೆ ಭಕ್ತ ಸತ್ರು ಅಭಿಷೇಕ ಮಾಡ್ತಾ ಸತ್ ಹಾದು ಸಿಗೋದ್ರೆ ಗುಡ್ಡ ಹೇಳ್ತಾ ಸತ್ ಹಾದು ಭಗವಂತ ಯಾಕೆ ರಕ್ಷಣೆ ಮಾಡಿಲ್ಲಪ್ಪ ಇವ ಹೌದ್ರಿ ಭಗವಂತ ಬಂದ್ ಹಾಕ್ತಾನ ಕೊಲ್ಲೋದಕ್ಕೆ ಆತಂಕಿ ಚೋರು ಮಾಡಿ ಕಳ್ಳೋರ್ನ ಯಾಕಲ್ವಾ ಇವ ಭಗವಂತ ಯಾರನ್ನ ಕೊಲ್ಲೋದಿಲ್ಲ ಭಗವಂತ ಯಾರು ರಕ್ಷಣೆ ಮಾಡೋದಿಲ್ಲ ಇದು ನಿಯಮ ಭಗವಂತ ಏನ್ ಹೇಳ್ತಾರೆ ನಾನು ಸುರಕ್ಷಿತ ಆಗ್ಯಾನಪ್ಪ ನೀವು ಸುರಕ್ಷಿತ ಆಗೋದಾಯ್ತು ನಾನು ಹೇಳ್ತೇನೆ ದಾರಿ ಅಷ್ಟು ತೋರಿಸ್ತಾನಪ್ಪ ಭಗವಂತ ದಾರಿ ತೋರಿಸ್ತಾವ ರಕ್ಷಣೆ ಮಾಡೋದಿಲ್ಲ ನಿಮಗೆ ದಾರಿ ತೋರಿಸೋದು ನಮ್ಮ ಕೆಲಸ ದಾರಿ ತೋರಿಸ್ತೇನು ನಡಿಲ್ಲ ನಿಮ್ಗೆ ಹತ್ತೋದು ಔಷಧಿ ಹೇಳೋದೇನು ತಿನ್ಲಾಕ ನಿಮ್ಗೆ ಹತ್ತೋದು ಸರಿ ಅಲ್ಲೋ ಡಾಕ್ಟರ್ ಔಷಧ ಕೊಡ್ತಾ ನೀವು ಮುಂದೆ ನಾಟಾಗಿ ತಿಂತೀನೋ ಇಲ್ವೋ ಏನು ಡಾಕ್ಟರ್ ಹೋಗ್ತೀನೋ ಏನು ಮಾಡ್ತದ ನಿಮ್ಗೆ ನಾಟಾಗಿ ಡಾಕ್ಟ್ರ ಇಲ್ಲಲ್ಲ ಮತ್ತು ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾವ ಹಲೋ ಕೈ ಎಲ್ಲೋ ಕೈ ಎಲ್ಲ ಮಾಡ್ತಾವ ದಾರಿ ತೋರಿಸೋದ ಅವನಿಗೆ ಕೆಲಸ ದಿಸ್ ಇಸ್ ಎ ರಾಂಗ್ ರೋಡ್ ದಿಸ್ ಇಸ್ ಎ ರೈಟ್ ದಿಸ್ ಇಸ್ ಎ ಶಾರ್ಟ್ ದಿಸ್ ಇಸ್ ಎ ಲಾಂಗ್ as you wish you can go and over ಕೆಲಸ ನಮ್ದು ಭಗವಂತನೋ ಗುರುಗಳು ಕೆಲಸ ದಾರಿ ತೋರಿಸೋದು ಅಷ್ಟೇ ನಿಮ್ಗೆ ನಾವು ಕಲ್ಯಾಣ ಮಾಡೋರಿಲ್ಲ ಮತ್ತೊಂದು ಮಾತು ಕೇಳಿ ಅಕ್ಕ ಅಜ್ಜಿಗೋಡ್ರಿ ನಿನ್ನೊಂದು ಮಾತು ಕೇಳಿ ನಿನ್ನೊಂದು ಮಾತು ಹೇಳ್ತಾನೆ ಹೇಳ ನೋಡಿ ಹೇಳಿ ಹೇಳ ನಮ್ಮ ಹಳ್ಳಿ ಹೇಳ ನೋಡ್ರಿ ಭಗವಂತಗಳ ಮೇಲೆ ಮತ್ತು ಗುರುಗಳ ಮೇಲೆ ಎಂದು ವಿಶ್ವಾಸ ಮಾಡೋದ ಮುಂದಿನ ಮಾತಾಡ್ದೆ ಮಾಡೋದೋ ಇಲ್ಲೋ ಮಾಡಿದ್ರೆ ಇಲ್ಲ ಮಾಡಿಲ್ಲ ಅಂತ ಭಗವಾನ್ ಮೇಲೆ ಗುರುಗಳ ಮೇಲೆ ವಿಶ್ವಾಸ ಎಂದು ಕನಸಿನಾಗ ಸಪನಾಗ ಎಂದು ವಿಶ್ವಾಸ ಮಾಡ ಬೇಕರಿ ಅಂತ ಮಾಡಬೇಕ್ರಿ ಅಂತ ಈಗ ಉತ್ತಮ ಸಾಗರ 500 ರೂಪಾಯಿ ತಗೋತಿದ್ದ ನಾವಾನ್ ನೇಮ ಸಾಗರ ಸದಲಗಾಲ ಕೆಲಸ ಮಾಡಿದ್ರು ಸದಲಗಾಲ ಅಲ್ಲಿ ಚಾತುರ್ಮಾಸ ಭಾಳ ಚಲೋ ಅಂತ ಅದ್ರ ಪ್ರತಿ ದಿವಸ ನಾವ ಅವ್ರ ಮನೆ ಕಟ್ಟ ಅನ್ಸಿರ್ತಾವ ಅವ್ರಿಗೆ ಹಂಗೆ ಯಾಕ ಮದ್ವೆ ಭಾಳ ಚಲೋ ಆಯಿತು ಅದ್ರ ಮಂದಿ ಹಂಗದಾಗಾಯ್ತು ಅಂತಿಲ್ಲ ಚಾತುರ್ಮಾಸ ಭಾಳ ಇಲ್ಲ ಅಂದ್ರೆ ಅಲ್ಲಿ ಲಿಂಗಾಯತದ ಧರ್ಮ ಟೈಪ್ರ ಅಲ್ಲಿ ಆಗ್ತೈತಿ ಅಲ್ಲೇ ಚಾತುರ್ಮಾಸು ಮದ್ವೆ ಭಾಳ ಚಲೋ ಆಯಿತು ಮಂದಿ ಹಂಗದಾಗಾಯ್ತು ಹಂಗ ಹಾಕ್ತಿರ್ತಾರೆ ಯಾವ್ದು ಜೈನ್ ಧರ್ಮ ಜೈನ್ ಹಾಕ ನಮ್ಮ ಸಾಯ ಮಾಡಿದ್ರು ಅನ್ನೋ ಒಂದು ಧರ್ಮ ಸಾರಿ ಕಟ್ಟಿಲ್ಲ ಅವ್ನು ಕಟ್ಟಿಲ್ಲ ಅವ್ರ ಈ ಕಟ್ಟೋಗ ಆದ್ರೆ ನಾವು ಪ್ರವಚನ ಮಾಡ್ಕೊಟ್ಟು ಮೊದಲ ವರ್ಷ ಮಾಡ್ತಿದ್ರು ಅವ್ರು ಆದ್ಮೇಲೆ ನಮ್ದಾದ್ಮೇಲೆ ನೇಮ ಸರ್ ಒಳಗ ವರ್ಷ ಸವಲತ್ತು ಎಲ್ಲ ಮಾಡುತ್ತಿದ್ರು ನಾವು ತಗೋತೆ ಯಾಕಪ್ಪ ಉತ್ತಮ ಸಾಕ ಕೆಟ್ಟ ಬೇಕಾಗಿರೋದು ಆ ನಂತರ ನಿಯಮ ಸವಲ ಅದೇ ಆನಂತರ ನಿಯಮ ತಕ್ಕಂದ್ರೆ ಪತ್ತಾರು ಪೇಡ್ತಾರೆ ಪತ್ತಾರು ಹೆಂಗೆ ಬೇಕಾನು उत्तम दाम पेटंದ್ರೆ ಗೆಸಾಳೆ ಕಂಬಾನ ಪೆಟ್ಟದ ತೆಪ್ಪೆ ಹೊರಟು ಬಿಡಲ್ಲ ಮಲಗಳು ಬಿಡಲ್ಲ ಅಂತಾರೆ ಜೋರಾಗಿ ಹೋಯ್ತು ಹಿಂಗ ಆದ್ರೆ ಆಕೆ ಮಾತ್ರ ಏನಂತ ನಾ ಈಗ ನೋಡಿ ನೆನಪು ನೋಡೋಣ
ಹಾಗೆ ಗುರುಗಳ ಮೇಲೆ ಭಗವಂತಗಳ ಮೇಲೆ ಚರ್ಚೆ ಸುತ್ತ ಮಾತು ಕನಸಿನ ಸುತ್ತ ವಿಶ್ವಾಸ ಇಡಬಾರದು, ಎಂದ ಇಡಬಾರದು. ನಾನು ತಿಳಿದಿಲ್ಲ ಸಹಿಸ್ತಕ ನೆನಪಿಡ್ರಿ, ಗುರುಗಳ ಮೇಲೆ ಭಗವಂತನ ಮೇಲೆ ವಿಶ್ವಾಸ ಇಡಬಾರದಪ್ಪ. ಯಾಕಂದ್ರೆ ವಿಶ್ವಾಸ ಅನ್ನುವ ಅನಾದಿ ಕಾಲದಿಂದ ನಾವು ವಿಶ್ವಾಸ ಇತ್ತು, ಆ ವಿಶ್ವಾಸ ಘಾತ ಐತಿ, ಅದಕ್ಕಾಗಿ ನಾವು ಧರ್ಮ ಬಿಟ್ಟು ಇಲ್ಲಿ ನೀವು ಎಷ್ಟುಕೊಂಡು ಕೂತಿದ್ರಿಲ್ಲೋ ಎಲ್ಲಾರು ನಾ ಕಂಡಿದ್ದು, ಎಲ್ಲಾರು ಮಾಡಿ ಕೊಡ್ತಾ ಇದ್ದ ನಾನು, ನೀವೇ ಅಲ್ಲ ನಾನು ಇದ್ದಾಗ ನಾವು ಎಲ್ಲಾರು ಕೂಡಿ ಭಗವಾನ್ ಮಹಾವೀರಗಳು ಮೋಕ್ಷ ಮಂಜೂರು ಲಾಸ್ಟ್ ತೀರ್ಥಂಕರಗಳ ಬಾಬಾಪುರದ ಮೋಕ್ಷ ಮಂಜೂರು ಅಲ್ಲಿ ನೀವು ಎಲ್ಲ ಹೋಗಿ ಅಲ್ಲಿ ಕೂತಿದ್ದು, ಭಗವಾನ್ ಮಹಾವೀರ ಹೋಗ್ಕೋತ ಕೂತಿದ್ದು, ಅವ್ರ ಮೇಲೆ ಪೂರ್ಣ ವಿಶ್ವಾಸ. ಭಗವಂತ ನಮ್ಮನ್ನ ಮೋಕ್ಷ ಒಯ್ತಾರಪ್ಪ, ನಮ್ಮನ್ನು ಒಯ್ತರು ಮೋಕ್ಷ ಅಂತಾರು, ನಮ್ಗೆ ಒಯ್ತರು, ನಮಗೆ ವಿಶ್ವಾಸ ಐತಪ್ಪ, ಅದು ವಿಶ್ವಾಸ ಮಾಡಿ ಕಂಡು ಕೂತಿದ್ದು. ಅದು ಭಗವಾನ್ ಮಾಡಿದ್ರೆ ಭಾಳ ಹುಷಾರ, ಭಾಳ ಶಾನೆ ಅವರು. ಯಾನ್ರಿ ಭಗವಾನ್ ಶಾನಾಗ್ರವ್ರ ಅವ್ರು ಹೇಳಿದ್ರು, ಮಗನ ನನ್ನ ಅವ್ವ ಅಪ್ಪನ ತಾಯಿ ತಂದೆ ನನ್ನ ಮೋಕ್ಷ ಒಯ್ದಲ್ಲ, ನೀವು ಯಾರು ಓದ್ ಕೇಳ್ತಾರ, ನೀವು ಯಾರು ನಮ್ಮವ್ರ, ಯಾಕೆ ಮೋಕ್ಷ ಒಯ್ದೀವನ? ಅವ್ರು ಸುಮ್ಮ ಕೂತ್ರು, ಅವರು ಧ್ಯಾನ ಕೂತ್ರಪ್ಪ, ನಾವು ನೋಡ್ಕೊಂಡು ಕೂತು ಎಲ್ಲ ನಾವು ನಾವಿತ್ತು ಇವ್ರದಿಲ್ರಿ ಆರು ಕೂತಿದ್ದು ಆಶ್ಚರ್ಯ ಮಾಡ್ಕೊಂಡ ಅವ್ರು ಹೆಂಗ್ ಮಾಡಿ ಭಗವಂತ ಸುಮ್ ಕೂತ್ರು. ಮೋಕ್ಷ ಅವ್ರಿಗೆ ಯಾಕೆ ಮೋಕ್ಷ ಯಾಕಂತೆ ಬಂದ್ರೆ ಮುಂಜಾನೆ 4-4:30 5 ಗಂಟೆ ಬಂದ್ಬಿಟ್ಟು ನಾವು ಬೇಕಾದ ಚೆನ್ನಾಗಿ ಎಣ್ಣೆ ನೋಡ್ಕೊಂಡು ಕೂತಾವು. ಮತ್ತೆ ಮುಂಜಾನೆ ಜನ ಆಗ್ತಿಲ್ಲ, ನಿಜ ಬರ್ತಿಲ್ಲೋ ಮುಂಜಾನೆ ಆತವ ನಮ್ಮ ಮುಂಜಾನೆ ನಿದ್ದೆ ಬಂತು ಸಣ್ಣ ಮೋಟ್ ಮಾಡಿದ್ರ ನಾವೆಲ್ಲ ಮನೆಗೂ ಒಂದು ವಾರು ನಮ್ಮ ಜೊತೆ ನೋಡಿದ್ರು ಅಯ್ಯೋ ವಾರು ಮತ್ತು ಯಾರು ಇಲ್ಲಿ ಯಾವ ಸಂಬಂಧಗಳು ನಮ್ಮ ತಾಯಿ ತಂದೆ ಒಯ್ದ್ರಿ, ನಿನ್ನಾಗಿ ಒಯ್ದ್ರು. ನಾನು ನಮ್ಮ ತಾಯಿ ತಂದೆ ಬಿಟ್ಟು ಬಂದೆ ನೋಡಿ, ಕಲ್ಯಾಣ ಮಾಡೋ ಇನ್ನೊಂದು ನೋಡೋಣ ತನ್ನೇ ವಿಶ್ವಾಸ ಮಾಡಿ ಯಾರಿ ಜೈಲು ಸ್ವಾಮಿಗಳ ಮೇಲೆ ಭಗವಂತನ ಮೇಲೆ ಎಂದ ವಿಶ್ವಾಸ ಮಾಡಿ ಯಾರಿ ಎಂದ ವಿಶ್ವಾಸ ಹಾಕಿ ಮಾಡ್ಯಾರು ಹೇಳ್ಕೊಡ್ತಲ್ಲ. ಜಾಸ್ತಿ ನಂಬಿ ತಗೊಳ್ರಿ, ನಿಮ್ಮಂತ ಆಟ ಮಂದಿ ಆಟ ಬರ್ತೀವಿ ಯಾರು ಹೋಗಿ ಅವ್ರು ಯಾರು ಮಾಡಿದ್ರೆ ಅವ್ರಿಗೆ ಹೇಳ್ತಾನೆ ಕೇಳಿ. ಅವ್ರಿಗೆ ವಿಶ್ವಾಸವಾಗಿ ಅವ್ರ ಮೇಲೆ ಶ್ರದ್ಧಾ ಆಸ್ಥಾ ಭಕ್ತಿ ಮಾಡಿ. ಶ್ರದ್ಧಾ ಆಸ್ಥಾ ಭಕ್ತಿ ಇರಬೇಕು, ವಿಶ್ವಾಸ ಇಲ್ಲ. ಯಾಕಂದ್ರೆ ಎಲ್ಲ ಶಾಸ್ತ್ರದಾಗ ಹೇಳ್ಯಾರು. ಇದು ರತ್ನಕರಣ ಸಾವಕಾಶ ಇತ್ತು ನೋಡಿ, ರತ್ನಕರಣ ಸಾವಕಾಶ ತತ್ವಾರ್ಥ ಎಲ್ಲ ಶಾಸ್ತ್ರದಾಗ ಹೇಳ್ಯಾರು. ಒಂದಾವೆ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಅಂತ ಹೇಳ್ಯಾರು. ತತ್ವಾರ್ಥ ವಿಶ್ವಾಸ ಸಮ್ಯಕ್ ಏನ್ ಹೇಳ ಶ್ರದ್ಧಾನ ಹೇಳ್ಯಾರಲ್ಲ, ಶ್ರದ್ಧಾನ ಹೇಳ್ಯಾರಲ್ಲ, ವಿಶ್ವಾಸ ಇಲ್ಲಲ್ಲ. ಯಾವ ಶಾಸ್ತ್ರದಾಗ ವಿಶ್ವಾಸ ಕೇಳಿಲ್ಲ. ಶ್ರದ್ಧಾ ಮತ್ತು ಆಸ್ಥಾ ಭಕ್ತಿ ದೇವರು ಶಾಸ್ತ್ರ ಮಾಡಿ ಅವ್ರ ಅಟೂಟ್ ಅವ್ರನ್ನ ಶ್ರದ್ಧಾ ಇರ್ರಿ, ಭಕ್ತಿ ಮಾಡ್ರಿ, ಆಸ್ಥಾ ಇರ್ರಿ. ಆದ್ರೆ ವಿಶ್ವಾಸ ಇಲ್ಲ. ವಿಶ್ವಾಸ ಇರೋದಾಯ್ತು ಸರ್ವಶ್ರೇಷ್ಠ ವಿಶ್ವಾಸ ಮಾಡ್ರಿ. ಯಾರಲ್ಲಿ? ತಮ್ಮ ಆತ್ಮ ತಮ್ಮ ಆತ್ಮಾರ ಮೇಲೆ ವಿಶ್ವಾಸ ಇಲ್ಲ, ಮಂದಿ ಮೇಲೆ ವಿಶ್ವಾಸ ಮಾಡ್ಕೊಳ್ತದ್ರಿ. ಅದಕ್ಕಾಗಿ ಅನಾದಿ ಕಾಲದಿಂದ ನಮ್ಮ ಮೋಕ್ಷ ಆಗಿಲ್ಲ. ನಮ್ಮ ಮೋಕ್ಷ ಯಾಕಾಗಿಲ್ಲ? ನಮ್ಮ ಮೋಕ್ಷ ಯಾಕೆ ಹೋಗಿಲ್ಲ? ಒಂದೇ ಒಂದು ಕಾರಣ, ನಮ್ಮ ಆತ್ಮ ಬರ್ತಿರ್ತೇವೆ ನಾವು. ನಮ್ಮ ಆತ್ಮ ವಿಶ್ವಾಸ ಮಾಡಿ, ನಾನು ದಿಲ್ ಪವರ್ ಆತ್ಮವಿಶ್ವಾಸ, ನಾನು ಒಂದು ಭಗವಾನ್ ಆಗೋಣ ಗ್ಯಾರಂಟಿ. ಈ ಹೋದಾಗಿಲ್ಲ 10 ಭಾವ ಹಾಕೋದ್ರಿ, ನಮ್ಗೆ ಏನು ಟೆನ್ಷನ್ ಇಲ್ಲ. ಪಾರ್ಶ್ನ ಭಗವಂತನಿಗೆ 10 ಭಾವ ಐತಿ, 10 ಭಾವ ಅವಾಗ ನಾವು ಮೋಕ್ಷವಾದ. ನಮ್ಗೆ 100 ಭಾವ ಆಗಬೇಕು. ಆದ್ರೆ ನಮ್ಮ ಲಕ್ಷ್ಯ, ನಮ್ಮ ಉದ್ದೇಶ, ನಮ್ಮ ಗುರಿ ಮೋಕ್ಷ ಬೇಕು. ನಮ್ಮ ಗುರಿ ಯಾವ್ದ? ಕನ್ನಡದಾಗ ಅಂತಾರಪ್ಪ ಲಕ್ಷ್ಯ, ಇಂಗ್ಲಿಷ್ದಾಗ ಏಮ್ ಅಂತಾರೆ. ಏಮ್ ವಾಟ್ ಈಸ್ ಯುವರ್ ಏಮ್? ಏಮ್ ಅಂದ್ರೆ ಗುರಿ. ಶುದ್ಧ ಕನ್ನಡದಾಗ ಗುರಿ ಅಂತಾರು, ಲಕ್ಷ್ಯ ಗುರಿ ಅಂತಾರು. ಇಂಗ್ಲಿಷ್ದಾಗ ಏಮ್ ಅಂತಾರು. ಲೈಫ್ ಈಸ್ ಒನ್ ಬೆಸ್ಟ್ ಗೇಮ್, ಲೈಫ್ ಈಸ್ ಒನ್ ಬೆಸ್ಟ್ ಗೇಮ್, ಬಟ್ ವಿದೌಟ್ ಏಮ್ ಫೇಲ್ಯೂರ್ ಗೇಮ್. ಜೀವನ ಒಂದು ಆಟ ಐತಿ, ಪ್ರತಿ ಆಟ ಏನ್ ಇರ್ತಿತ್ತಿಲ್ಲೋ, ಲಕ್ಷ ಇರ್ತಿತ್ತಿಲ್ಲೋ. ಕ್ರಿಕೆಟ್ ಆಡ್ತಾರೋ ಇಷ್ಟು ರನ್ ತಗದ್ರನ ನನ್ಗೆ ಗೆದ್ದಾವ್ರ ಇಲ್ಲ, ಒಂದು ಲಕ್ಷ ಇರ್ತತಿ. ಏನ್ ಇರ್ತೈತಿ? ಗುರಿ ಇರ್ತೈತಿ.
ಹಂಗೆ ಜೀವನದಾಗ ಒಂದು ಗುರಿ ಆದ್ರೆ ನಿಶ್ಚಿತ ಮಾಡ್ರಿ. ನೀವು ಗುರಿ ನಿಶ್ಚಿತ ಇಲ್ಲೋ ಅದು ನೀವು ಹೆಂಗಿದ್ರೆ ಅಂತ ಹೇಳ್ಯಾನ, ಗುರಿ ಇಲ್ಲದ ಮನುಷ್ಯನ ಜೀವನ, ನಾವು ಭಾಳ ಮಾತನ್ನು ಕನ್ನಡ ಬರ್ತಿಲ್ಲ, ಗುರಿ ಇಲ್ಲದ ಮನುಷ್ಯನ ಜೀವನ ಕುರಿ ಹಾಗೆ. ಗುರಿ ಮತ್ತು ಕುರಿ, ಕುರಿಗೆ ಯಾವುದು ಗುರಿ ಇಲ್ಲ. ಯಾವ ದನ ಇರಲಿ ಚಟ್ನಾಕ ನೇಸ್ ಹೋಯ್ತ್ರಿ ಚೆನ್ನಿಗೆ ತಂದಾಗ ಗೊತ್ತಾಗ ಹಚ್ಚದಿಲ್ಲೋ, ನಿಶ್ಚಿತ ಗುರಿ ಯಾವ್ದು ಬೇಕಿಲ್ಲೋ, ಹೌದಿಲ್ಲ? ಕುರಿಗೆ ಯಾವ ಗುರಿ ಐತೆ ನೋಡು. ಕುರಿ ಒಂದು ಶೀತ ಹೊರದಾಗ, ಒಂದು ಶೀತ ಹೊರದಾಗ, ಒಂದು ಸಾವಲ್ದಾಗ, ಒಂದು ಜೀವ ಹೊರದಾಗ, ಜೋರ್ದಾಗ ಹೊರತಿರ್ಬೇಕು. ಒಂದು ನಿಶ್ಚಿತ ಯಾವುದೋ ಗುರಿ ಇಲ್ಲ ಹೋಗ್ತ. ಹಂಗ ನಾವು ಗುರಿ ನಿಶ್ಚಿತ ಮಾಡಿಲ್ಲೋ ಆದ್ರೆ ನಮ್ದ ಗುರಿ ಹಾಗೆ ಜೀವನ. ಈ ಭವ ಆ ಭವ ಆ ಜೀವನ ಇನ್ನೇ ತಿಳ್ಕೊಳ್ಳಿ. ಗುರಿವನ್ನು ನಿಶ್ಚಿತ ಮಾಡಿ. ಯಾಕಂದ್ರೆ ನೀವು ಮನುಷ್ಯ ಪರ್ಯಾಯ, ಮನುಷ್ಯ ಪರ್ಯಾಯದೊಳಗ ಜೈನಕುಲ, ಜೈನಕುಲದೊಳಗ ಧಾರ್ಮಿಕ, ದೇಶಿ, ರಾಜ್ಯಿಕ, ಊರ ಎಲ್ಲ ಸಿಕ್ಕಾದ್ರಿ. ಇಲ್ಲಿ ಬಂದು ನಾವು ಗುರಿ ನಿಶ್ಚಿತ ಮಾಡಲಿಲ್ಲ, ಏನೋ ಲಾಭವಿಲ್ಲ. ಅದಕ್ಕಾಗಿ ನಿಮ್ಮ ಗುರಿ ಇವತ್ತ ನಿಶ್ಚಿತ ಮಾಡಬೇಕಿತ್ತು ನೋಡ್ರಿ. ನಿಮ್ಮ ಗುರಿ ಯಾನೇ ಹೇಳಿ ನೋಡ್ರು, ಯಾನ್ ನಮ್ಮ ಗುರಿ ಎಲ್ಲಿ ಹೋಗಾದ್ರೆ ಹೇಳಿ ನೋಡ್ರಿ, ಎಲ್ಲಿ ಹೋಗಾದ್ರೆ ನಿಮ್ಮ ಗುರಿ ಅಂದ್ರೆ ಅಧ್ಯಕ್ಷ ಎಲ್ಲಿ ಹೋಗಾದ್ರೆ ಮುಖ್ಯ ಎಲ್ಲಿ ನೀವು ಹೋಗಿ ಗುರಿ ಅನ್ನೋದು ಎಲ್ಲಿ ಹೋಗಾರ ನೋಡ, ಮೋಕ್ಷ ಹೋಗಾರ, ಮೋಕ್ಷ ಹೋಗಾರ ಕೈ ಎತ್ತಿ ಹೇಳ್ಕೊಂಡು ಯಾರ ಮೋಕ್ಷ ಹೋಗೋದಿಲ್ಲ. ಒಬ್ಬರ ಇಬ್ಬರ ಮೂರ ನಾಲ್ಕ ಐದ ಆರು ಮೋಕ್ಷ ಹೋಗೋದಿಲ್ಲ. ನಿನ್ನೆ ಹೇಳ್ರಿ ಗುರುಗಳ ಪ್ರವಚನ ಹೆಂಗ್ ಕೇಳೋದ, ಕಿವಿ ಪಟ್ಟ ಧ್ಯಾನ ಪಟ್ಟ. ಗುರುಗಳ ಪ್ರವಚನ ಧ್ಯಾನ ಪಟ್ಟಿ ಕೇಳೋದ, ಮನ್ಯಾಗ ಪ್ರವಚನ ಕಿವಿ ಪಟ್ಟಿ ಕೇಳೋದ ಮಾಡ್ಬೋದು. ನೀವೆಲ್ಲ ನಿಮ್ಮ ಮೋಕ್ಷ ಬಂದೈತೋ ಅಜ್ಜಿ, ಮೋಕ್ಷವಾದ ಹೋಗಲ್ಲ ಮಾಡಿದ್ರೆ ಭಗವಾನ್ಗೆ ಅವ್ನ ಮೋಕ್ಷ, ಭಗವಾನ್ ಮೋಕ್ಷದ ಮೇಡಮ್. ಆಗ ಮೋಕ್ಷ ಹೋಗೋದಂತ ಗುರಿ ಅಂತೀರಿ, ಸುಳ್ಳು ಮಾತಾಡಬಾರ್ದು. ಗುರುಗಳು ಮುಂದೆ ಗೊತ್ತಾ ನೀವು ಗುರಿ ಮೋಕ್ಷ ಐತಿ, ಮೋಕ್ಷ ಹೋಗೋದಂತೀರಿ, ಎಷ್ಟು ಸುಳ್ಳು ಮಾತಾಡ್ತೀರಿ ನೀವು. ಸುಳ್ಳು ಸರಿ ಇಲ್ಲ, ಸುಳ್ಳು ಮಾತಾಡ್ತಾರೆ ಸರಿ ಮಾತಾಡ್ತೀರಿ, ಸುಳ್ಳು. ಗುರಿ ಮೋಕ್ಷ ಐತಿ, ಮೋಕ್ಷ ಹೋಗೋದಂತೀರಿ, ಈಗ ಪ್ರವೇಶ ಬಿಟ್ಟರೆ ಮನೆಗೆ ಹೋಗ್ತೀರಿ. ಮನೆಗೆ ಹೋಗಾಗ ಮೋಕ್ಷ ಮಾಡಿ ಹೇಳ್ದೆ ಇವನ್ ಮಿಂಡಲ್ಲ ಮತ್ತೆ ಮಾತಾಡೋದು. ಈ ಕೈಗೆ ಹೇಳ್ತಾರೆ ನಾವು ಮಾನ ಮೋಕ್ಷ ಹೋಗಾರ, ಮೋಕ್ಷ ಹೋಗಾರ ಪ್ರವಚನ ಹಾಕೋ ಎಲ್ಲ ಮಾಡಿರಿ ಮನೆ ಮಾಡ್ತಾವ. ಏನ್ ಹೋಗ ಮನೆಗೆ ಹೋಗಾಗ ಮೋಕ್ಷ ಹೋಗಾರ, ಮನೆಗೆ ಹೋಗ್ತಾರೆ. ಮನೆ ಬೇಕಿ, ಮನೆ ಇಲ್ಲಾಂದ್ರೆ ಯಾವ್ದ್ರಿ ಮನೆ ಬೇಕು. ಅಯ್ಯೋ ಸ್ನಾನಗಳಲ್ಲಿ ಮನೆ ಬೇಕ್ರಿ, ಕೊಂಡು ಮನೆ ಇದೊಂದು ಕುಂದ್ರು ಮನೆ, ನಿಮ್ಮದಾದ ನಿಂದ್ರು ಮನೆ, ಮತ್ತೆ ಶಿಶ ಹಾಕ್ರಿ ಅದು ಮನೆ, ಉಂಗುರದಾಗ ಹಾಕ್ರಿ ಅದು ಮನೆ, ಮತ್ತ ಮರಾಠ ಅಂತ ಮನೆ ಅಂತ ಮಾಂಸೊಳಗ ಮನೆ ಬೇಕ್ರಿ. ಆದ್ರೆ ನಿಜವಾಗಿ ನೀವು ಮನೆಗೆ ಹೋಗ್ತೀರಿ, ಹೋಗ್ರಿ, ಆದ್ರೆ ಆ ಮನೆ ನಿಮಗೆ ಅಲ್ಲ. ಯಾವ್ರಿ ಯಾವ ಮನೆ ಬಂದಿರೋ ನಿಮ್ಮ ಮನೆ ಅಲ್ಲ, ನಿಮ್ಮ ಅಕ್ಕಿ ಅಕ್ಕಿರಿ ಅಕ್ಕಿ ಅಂತ ನನ್ನ ಮನೆ. ಯಾಕೆ ಸತ್ ಮಾಡು, ನೀನ್ ಯಾಕೆ ಬರೋ, ನೀನ್ ಯಾಕಂದ್ರ ನನ್ನ ಮನೆ. ಆಕೆ ಸತ್ತು ಹೋಗ್ತಾಳು, ನೀನು ಅನ್ನಿ ನನ್ನ ಮನೆ, ನೀನು ಹೋಗ್ತೀನಿ ಅಂತ ಸಸಿ ಬಂದಾಳು, ಯಾಕಂದ್ರೆ ನನ್ನ ಮನೆ. ಯಾರು ಮನೆ ಇಲ್ಲ, ಯಾರು ಮನೆ ಇರೋದಿಲ್ಲ ನಿಶ್ಚಿತ ಹೇಳಿ ನೋಡು. ನಿಮ್ಮ ಮನೆಯಲ್ಲಿ ಅಂಥದ್ದು ತವಜ ಹೋಗಿ ತುಂಬರ್ತದ, ಮನೆ ಜಾಗ ಹೆಂಗ್ ತುಂಬರ್ತದ, ಹುತಾತ್ಮ ಸಾತ್ವಾರ ಅಂತಾರೆ, ಸಾತ್ವಾರ ಅಂತಾರೆ. ಸಾತ್ವಾರ ಅಂದ್ರೆ ಅಂದ್ರೆ ಕನ್ನಡದಾಗ, ಮರಾಠಿದಾಗ, ಹಿಂದಿದಾಗ ಎಲ್ಲ ಸಾತ್ವಾರ ಅಂತ ಹೋಗ್ತಾವೆ. ಸಾತ್ವಾರ ಯಾಕಂದ್ರೆ ಹೇಳಿ ನೋಡು, ಗೊತ್ತಿದ್ದಾಗೆ ಸಾತ್ವಾರ ಯಾಕಂದ್ರೆ ಸಾತ್ ಅಂದ್ರೆ ಅಂಕ ಇದಾವ, ಸಾತ್ ಅಂದ್ರೆ 7, 12 ಅಂದ್ರೆ 12. ಹೀಗೆ ಯಾಕೆ ಅವ್ರು ಜೀವನ ಹೆಚ್ಚಾದ ಯಾಕೆಪ್ಪ ನಾನು ವಿಚಾರ ಮಾಡಿ ಬಗ್ಗೆ. ಸಾತ್ವಾರ ಅಂದ್ರೆ ಏನು? ಸಾತ್ ಅಂದ್ರೆ 7 ಅಂದ್ರೆ 7 ದಿವಸ, ವಾರ, 12 ತಿಂಗಳ ಪೂರ ಜೀವನಕ್ಕೆ ಹೋಗಿ ನೋಡ್ರಿ. 12 ತಿಂಗಳ 7 ದಿವಸ, 7 ವಾರ ಇದೇ ನೋಡ್ರಿ. ಇದ್ರಾಗ ನಮ್ಮ ಜೀವನದಲ್ಲ ನಾವು ಬಂತೀ ಇರ್ತೇನಿಲ್ಲ ಜೀವನೇ. ನಿಮ್ಮ ಮನೆಗೆ ಹೋಗಾರ ಮೋಕ್ಷ ಮಾಡ, ಎಲ್ಲಿ ಹೋಗಾರ ಮಾತಾಡೋ ಬರೀ ಹಿಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ. ಮನೆಗೆ ಹೋಗೋದೈತ್ರಿ, ಮನೆಗೆ ಹೋಗೋದು. ಆದ್ರೆ ನಮ್ಮ ಮನೆ
ನಿಜವಾಗಿ ನಮ್ಮ ಮನೆ ಮೋಕ್ಷ. ಮೋಕ್ಷ ನಮ್ಮ ಮನೆ ಐತಿ ನೋಡ್ರಿ. ಮತ್ತ ಒಬ್ಬರ ಲೋಕಮಾನ್ಯ ಕೇಳೋದ್ರ ಮಾತು ಅಂತೀರ ದೇಶ ಸ್ವತಂತ್ರ ಆಗುತ್ತಿತ್ತ ಮಧ್ಯಾಹ್ನ ಅಂತೀರಲ್ಲ, ಸ್ವರಾಜ್ಯದ ನನ್ನ ಜನ್ಮಶಬ್ದ ಅಧಿಕಾರನೇ ಅದನ್ನು ನಾವು ಪ್ರಾಪ್ತ ಮಾಡಿ ಅಂತಿದ್ದೀರ ಅಂದಿರಲ್ಲ ಅನಿಸ್ತಾರವ ಕನ್ನಡ. ಸ್ವರಾಜ್ಯದೇ ನಮ್ಮ ಜನ್ಮಶಬ್ದ ಹೌದಲ್ಲ. ಅದೇ ಪ್ರಕಾರ ನಿಜವಾಗಿ ದಿಗಂಬರ ಜೈನ್ ಶ್ರಾವಿಕ ಮುನಿಯಿದ್ರು ಇಲ್ಲೋ ಅವ್ರ ಒಂದೇ ಒಂದು ವರ್ಷ ಮೋಕ್ಷಿನ ಅಧಿಕಾರ ಅದು ಒಂದು ದಿವಸ ಪ್ರಾಪ್ತ ಮಾಡೋವಂದ್ರೆ ನಾವು ಗ್ಯಾರಂಟಿ ನಿಶ್ಚಿತ ಮಾಡಿದ್ರಿ. ಮೋಕ್ಷ ಫಲ ನಮ್ಮ ಮನೆ ಅದ ಐತಿ. ಇದು ನಮ್ಮ ಮನೆ ಆದ ಮನೆ ಐತಿ. ಆ ಮನೆ ಹೋಗೋದೈತಿ, ಹೊಳ್ಳಿ ಬರೋದಿಲ್ಲ. ಇಲ್ಲಿ ಹೋಗ್ತೀರಿ ಹೊಳೆ ಬರ್ತೀರಿ, ಹೋಗ್ತೀರಿ ಬರ್ತೀರಿ, ಹೊಳೆ ಬರ್ತೀರಿ. ಇಲ್ಲಿ ಸಟ್ ಮನೆ ಹೆಂಗ ಹಾಕ್ರಿ ಹಳ್ಳಿ ನಾವು ಹಚ್ಚಿ ಬಂಟಿದ್ವಿ ಮಹೇಶ್ವರಿಗೆ ಮೊದಲ ತಾಜಾಗ ಫುಲ್ ಕಟ್ಟಾಕತ್ತರು ಅಲ್ಲಿ ಜಾಕ್ವಿನೇ ಅಲ್ಲಿ ನೋಡಿದ್ರು ಅಲ್ಲಿ ಇದ್ದಂಗೆ ಹಾಳು ಮಾಡ್ತಾರೆ. ನೋಡಿದ್ರೆ ಇದ್ದಂಗೆ ನೋಡಿದ್ರಿ ಅಲ್ಲಿ ಇದ್ದಂಗೆ ಹಾಕ್ತವ್ರು. ಆ ಇದ್ದಂಗೆ ಹಾಕತ್ತೆ ನಾವು ಹೊಂಟಿದ್ರು ನೋಡ್ಕೋತ ನಿಟ್ಟು ಹಾಕೋ ಒಂದು 5 ಮಿನಿಟ್ ನಿಟ್ಟಿನ ಅಲ್ಲಿ ನೋಡ್ತಾರೆ. ಯಾಕೆ ನಿಟ್ಟಿನ ಅಂದ್ರೆ ಅಲ್ಲಿ ಇದ್ದಂಗೆ ಹಾಕ್ತಾವ್ರ ಮತ್ತೆ ಬಟ್ಟೆ ಹಾಕ್ತಾವ್ರ ಯಾಕೆ ಅಂತ ಸ್ವಲ್ಪ ಇತ್ತು. ಅವ ಯಾರು ಮಾಡಿದ್ರು ಒಂದು 10 ಕತ್ತಿ ಸೆಕೆಂಡ್ ಹತ್ತಿತ್ತು. ಆ ಕತ್ತಿನ ಯಾವ ಮಾಡಿದ್ರು ಈ ಕತ್ತಿ 10 ಕತ್ತಿ ತೊಂಬರವ್ರ ಅದ ಮೇಲೆಲ್ಲ ಹಸಿ ಇಟ್ಟಂಗೆಲ್ಲ ತುಂಬಾ ಸರಿ ಹೆಂಗೆ ಒಂದು 30-40 ಇಟ್ಟಂಗೆ. ಮತ್ತೆ ಅವ್ರು ಎಲ್ಲ 10 ಕತ್ತಿ ತಿರ್ಸ್ತರು ಒಂದು ಮುಕ್ಕಳಿ ಇಷ್ಟು ಮಾಡಿದ್ರು ಅನಾಥ ಡ್ರೈವರಿಂದ ಗಾಡಿ ಹೋಗ್ತಿದ್ರು. ಯಾವ ಅನಾಥ ಗಾಡಿ ಹೋಗ್ತಿದ್ದು ಎಲ್ಲಿ ಹೊಡ್ತಾರೆ ಇಟ್ಟಂಗೆ ಕತ್ತಿ ಅಲ್ಲಿ ಹೋಗಿದ್ರು. ಅಲ್ಲಿ ಹೋಗಿದ್ದು ಇಲ್ಲೋ ಅವ್ರು ಪಾಪ 4 ಮಂದಿ ಗೋಳಿ ಇಟ್ಟಂಗೆಲ್ಲ ತಗೊಳವ್ರ ಎಲ್ಲ ತಿರ್ಸಿ ಮಾಡಿ ಮುಕ್ಕಳಿ ಅಲ್ಲಿ ಬರ್ತಿದ್ದು ಅಲ್ಲಿ ತುಂಬುತ್ತಿದ್ರು. ತುಂಬ ಈ ಕಡೆ ಕಳಿಸ್ತಾರ, ಇಲ್ಲಿ ಖಾಲಿ ಮಾಡ್ತಿದ್ರು, ಕಳಿಸ್ತಿದ್ರು, ಅಲ್ಲಿ ತುಂಬೋದ. ವಾ ಎಷ್ಟು ಚಂದ ಪಕ್ಕಿ. ಅದನ್ನ ನೋಡಿ ನನಗೆ ವಿಚಾರ ಬಂತು. ಶೇಮ್ ಟು ಯು ನೀವು ಎಲ್ಲ ಅದರಿ ಕತ್ತಿ ಹಂಗ ಕತ್ತಿಯರಿ ಅದೇ ಬಾಬಲ್ಲಿ ಮಾವೇ ಅದೇ ಭಗವಾನ್ ಕತ್ತಿಗತ್ತೆ ಮನ್ಯಾಗ ಹೋಗಿ ಪಾಪ ಎಲ್ಲ ಮಾಡೋದು. ಅಲ್ಲಿ ಮನ್ಯಾಗಂತೂ ಪಾಪ ಭಾಳ ವಜ್ಜೆ ಇಟ್ಟು ಹೊಚ್ಚಾಗ ಕಳೆದು ಬರೋ ಆದ್ರೆ ಬಂದು ಭಗವಂತ ಹೋಗಿ ಅಂತೆಗ ಜಪ ಮಾಡು ಪಾಪ ಖಾಲಿ ಆಯ್ತು. ಭಗವಂತ ಹೋಗಿ ಮನೆಗೆ ಬಂದು ತುಂಬ್ಕೊಂಡು ಬರೋ ಮತ್ತೆ ಹೋಗೋದ ಅಲ್ಲಿ ತುಂಬೋದ, ಇಲ್ಲಿ ಬರೋದ ಖಾಲಿ ಮಾಡೋದ, ಇಲ್ಲಿ ಅಂತ ಎಲ್ಲ ಕಳಿಸ್ತಾರೆ ತುಂಬಕ ಮನ್ಯಾಗ ಕಳಿಸ್ತಾರೆ ಖಾಲಿ ಮಾಡ್ತಾರೆ. ಕಿಲೋ ಮಾಡ್ಬೇಕಲ್ಲ ಜೀವನೆಲ್ಲ ಇದ್ದಾಗ ಸರಿ ಇದು ಇಲ್ಲ ರೀ. ಬಸ್ಟಾಗ ಹೋಗ ಮಾರಾಟಕ್ಕೆ ಹೋದ ಸ್ವಲ್ಪ ಜಪ ಲಟ್ಟೆ ಮಾಡೋದು ಖಾಲಿ ಆಕತಿ ಖಾಲಿ ಆಗ್ತಾ ಹೋಗ್ರಂತಾರೆ ಇವ್ರ. ಅಲ್ಲಿ ಹೋಗಿ ಮತ್ತೆ ಅದು ಪಾಪ ಮಾತು ತುಂಬ್ಕೊಂಡು ಮತ್ತೆ ಇಲ್ಲಿ ಬರೋದು. ಹಿಂಗ ಆಕೈತೆ ಇಲ್ಲೋ ಆಕೈತೆ ತಿಳಿಲ್ಲ ಹಿಂಗ ಮಾಡ್ತಾನೆ ಮತ್ತೆ ಹಿಂಗ ಮಾಡೋದು ಇಲ್ಲ. ಒಮ್ಮೆ ನಾವು ಮೋಕ್ಷ ಬದಲು ಅಲ್ಲಿ ಎಂತ ಬರೋದಿಲ್ಲ ನೋಡಿ. ಮೋಕ್ಷ ನಾವು ಸರ್ವಶ್ರೇಷ್ಠ ಮನೆ ಐತಿ. ಇದು ಗುರಿ ಇಷ್ಟು ಮಾಡ್ರಿ ಅದೇ ವಾಸ್ತವಿಕ ಧರ್ಮ. ಅದೇ ವಾಸ್ತವಿಕ ಧರ್ಮ ಮೋಕ್ಷ ನಮ್ಗೆ ವಾಸ್ತವಿಕ ಧರ್ಮ ಐತಿ. ಅದು ಆತ್ಮ ಸವಾಲ್ ಏನಕ್ಕೆ ಅದನ್ನ ಪ್ರಾಪ್ತ ಮಾಡೋದು ಐತಿ. ಅದನ್ನ ಪ್ರಾಪ್ತ ಮಾಡ್ಲಾಕ ನಮಗ ಪ್ರಯತ್ನ ಮಾಡ್ಕೊಳ್ರೆ ಇದು ಯಾನ್ ಕ್ರಿಯಾ ಮಾಡ್ತಾರೆ ಧರ್ಮ ಅಲ್ಲ. ಆದ್ರೆ ಇದು ಹೊರತು ಧರ್ಮ ಇಲ್ಲ. ಇದು ಮಾಡಿದ ನಂತರ ಧರ್ಮ ಆಗೋದೈತಿ. ಹೆಂಗ ಅಡಿಗೆ ಮಾಡ್ಲಿಕ್ಕ ಹೊಲ ಮಾಡ್ಲಾಕತ್ತತಿ, ಬಿಸ್ಲಾಕತ್ತತಿ, ಇದೆಲ್ಲ ಮಾಡಿದ್ರೆ ಅಡಿಗೆ ಆಗ್ತತಿ. ಅಡಿಗೆ ಅಂದ್ರೆ ಬಿಸ್ತೋದು ಮಾಡೋಲ್ಲ, ಅಂದ್ರೆ ಊಟ ಬೇಕಾದ ಅದೆಲ್ಲ ಮಾಡ್ಲಾಕತ್ತತಿ. ಹಂಗೆ ಮೋಕ್ಷ ಹೋದಾಯ್ತು ಇದೆಲ್ಲ ಕ್ರಿಯಾ ಮಾಡ್ಲಾಕತ್ತತಿ. ಅದ ಧರ್ಮ ಕಲಿತ ಸಂಸಾರ ಸುಖ, ಧರ್ಮ ಕಲಿತ ನಿರ್ವಾಣ. ಧರ್ಮ ಪಂಥ ಸಾಧೆ ವಿನ ನರ್ ಕ್ರಿಯಂಚ ಸಮಾನತೆ. ಧರ್ಮ ಯಾರು ಮಾಡಿದ್ರು ಅವ್ರ ತನ ಬಿಟ್ರು. ನಾನು ಹೇಳ್ತೇವೆ ನೋಡ್ರಿ, ಯಾರು ಧರ್ಮ ಮಾಡೋಲ್ಲ ಅವ್ರ ಮನುಷ್ಯರಲ್ಲ, ಅವ್ರ ದನ ಇರೋರು. ಹಿಂಗ ಪ್ರವಚನ ಮಾಡೋದವ್ರು ಹೇಳಿದ್ರು ಮಾಡಿದ್ರು. ಭಾಳ ಚಂದ ಪ್ರವಚನ ಮಾಡಿದ್ರು. ಅವ್ರು ಬಂದು ಭಾಳ ಹಳಿ ಮಾತ್ರಿ ಒಂದು ಕೇರಳ ಊರಿಗೆ ಬರೀತೇನೆ. ಕೇರಳ ಊರು ಬರೀತೇನೆ. ಕೇರಳ ಕೇರಳ ಊರಾಗ ಮಾಡೋದು ಭಾಳ ಚಂದ ಪ್ರವಚನ ಇದನ್ನ ಮಾಡಿದ್ರು. ಹೇಳಿದ್ರು ಒಂದು ಏನು ಹೇಳೋಲ್ಲ, ಒಂದು ದೊಡ್ಡ ಮಾವಿನ ಗಿಡ ಬಟ್ಟೆ ಕೂತ ಪ್ರವಚನ ಮಾಡಿದ್ರು. ಪ್ರವಚನ ಆದ ನಂತರ ಎಲ್ಲ ಸವರ್ ಕೇಳಿದ್ರು, ಪ್ರವಚನ ಆತು ಹೊಂತದ್ರು. ಆದೊಂದು ಆಶ್ಚರ್ಯ ಮಾವಿನ ಗಿಡ ಬಟ್ಟೆ ಕೂತು ಪ್ರವಚನ ಮಾಡ್ತಿದ್ರು.
ಸ್ಥಳ ಕೊಟ್ಟು ಎಲ್ಲ ಕೇಳ ಆದ್ರೆ ನ್ಯಾಯ ಕೊಟ್ಟು ಒಂದು ಪ್ರವಚನ ಕೇಳೋದಿದ್ರು ಅವರ ಪ್ರವಚನ ಆದ ನಂತರ ಗಿಡ ಬಟ್ಟೆ ಕೊಟ್ಟು ನಾವು ಗಂಟರು ನ್ಯಾಯ ಕೊಟ್ಟು ನಾವು ಸಿಗತ್ ತಳಗ್ ಬಂದ್ರು ಮಹಾರಾಜ ಒಂದು ಸುತ್ತ ಕೂಡಿ ಹೇಳು ಮಹಾರಾಜನ ಇವತ್ತು ಪ್ರವಚನ ಭಾಳ ಕೆಟ್ಟ ಪ್ರವಚನ ಮಾಡಿದ್ವಿ ಯಾಕಪ್ಪ ನೀವು ಶ್ರಾವಕರಾಗಿ ಚಂದ ಮಾಡಿ ಯಾರು ಅಲ್ಲ ಶ್ರಾವಕರೆಲ್ಲ ಆರಾಧನೆ ಶ್ರಾವಕ ಹಾಳು ಮಾಡಿ ಶ್ರಾವಕ ಅಂತೀರಿ ಯಾವ ಧರ್ಮ ಮಾಡೋ ಧರ್ಮ ಅಂತ್ರಿ ನಾವು ಧರ್ಮಗಳು ಶ್ರೇಷ್ಠ ಏನ್ರಿ ಇಷ್ಟ ಶ್ರಾವಕರ ಶ್ರೇಷ್ಠ ಅಂತ್ರಿ ಯಾರು ಹೇಳ್ತೀರಿ ಮಹಾರಾಜ ನೀವು ಭೇದ ವಿಜ್ಞಾನ ಮಾಡಬೇಕು ಭೇದ ಭಾವ ಮಾಡಿಬೋದ್ರಿ ಮಹಾರಾಜ ತಪ್ಪು ಮಾಡಿ ಇವತ್ತು ಪ್ರವಚನ ಚಟ್ಟ ಮಂಗ್ಯಾಗಳು ಅಂತಿತ್ತು ಗಿಡ ಮೇಲೆ ದುಡ್ಡು ತಾಳ ಅಂದಿದ್ರು ತಾಳ ಕುತ್ತ ಮನುಷ್ಯರಿಗೆ ಹೇಳಿದ್ರು ಗಿಡ ಮೇಲೆ ಕುತ್ತ ಮಂಗ್ಯಗಳು ಬಂದ ಮಾರೋಗಿ ಮಂಗ್ಯಗಳು ಮಾಡಿ ಕಳಿಸಿದ್ರಿ ಅವು ಮಂಗ್ಯಗಳು ಜಗತ್ತು ಶ್ರಾವಕ ಏನ್ ಮಾಡ ಜ್ಞಾನ ಐತಲ್ಲ ಮಂಗ್ಯಾನ ಸೌರೇ ಬಡಿ ಬೈದು ಮಂಗ್ಯ ಹೋಗಿ ಬೈದಿ ಇವತ್ತು ಪ್ರವಚನ ಅವ್ರಿಗೆ ಅಂತ ಚಂದ ಪ್ರವಚನ ಹೇಳಿ ಅವ್ಕೆಂತ ಕೆಟ್ಟ ಅನಿಸಿತಪ್ಪ ಯಾಕೆ ಅಂತ ಅನಿಸ್ತಂದ್ರೆ ಯಾವ ಧರ್ಮ ಮಾಡೋ ಮನುಷ್ಯ ದನ ಇಲ್ಲ ಹೇಳ್ತೀರಿ ದನವ ಅಷ್ಟು ಇಲ್ಲ ಅನ್ಕೋವಲ್ಲ ಬಂದ ಕಂಕಾರ ಮಾಡೋದು ಮಾಡ್ಕೊಂಡ್ರಿ ಈ ಕಡೆ ಮನುಷ್ಯರ ಈ ಕಡೆ ಮಂಗ್ಯಗಳ ನಡುಕು ಮಹಾರಾಜ ಮೂರು ಮಂದಿ ಮರುಮಗಳ ಮನುಷ್ಯ ಮಂಗ್ಯ ಮತ್ತು ಮಹಾರಾಜ ವಾದ ಶುರು ಆತ ಮಂಗ್ಯಗಳು ಅಂತದ್ದು ಮಹಾರಾಜ ಮನುಷ್ಯಕ್ಕಿಂತ ನಾವು ಶ್ರೇಷ್ಠ ಮನುಷ್ಯನಂತ ಮಂಗ್ಯಗಳ ಹಿಂಗೇನು ಮತ್ತೆ ಹೋಗಿರಲಿಲ್ಲ ನಾವು ಶ್ರೇಷ್ಠದ ಹೇಳಿಲ್ಲ ನೀವು ಶ್ರೇಷ್ಠ ಹೆಂಗೆ ಶ್ರೇಷ್ಠ ನೀವು ಶ್ರೇಷ್ಠ ಹೆಂಗೆ ಶ್ರೇಷ್ಠ ಮಹಾರಾಜ ಹೇಳ್ತಪ್ಪ ಮತ್ತೆ ಯಾರು ಹೇಳ ಮಂಗ ಅಂತ ನಾನು ಏನಿಲ್ಲ ಮನುಷ್ಯರೇ ಹೇಳ್ದಪ್ಪ ನೀವು ಶ್ರೇಷ್ಠ ಮಹಾರಾಜ ನಾವು ಭಾಳ ಶ್ರೇಷ್ಠಿ ನಮಗೆ ಮತ್ತೆ ಬೇಡ ಹೇಳ್ದಪ್ಪ ಮನುಷ್ಯರೇ ಎಲ್ಲಾವ್ರ ಅವ್ರ ಎಲ್ಲಾವ್ರ ಹೇಳೋದು ಬಾಯಿಲ್ಲ ಹೇಳ್ಬೇಕು ನಡುವ ಹೇಳಾದ ಮನುಷ್ಯ ಬಾಯಿ ಶಾಣ್ಯರವ್ರ ಆ ಶಾಣ್ಯ ಅಂತ ಕೇಳ್ರಿ ಆರಾಮ ನಾವು ಶ್ರೇಷ್ಠಿ ಮಂಗ್ಯಾಗ ಹೆಂಗ್ ಅನ್ಬೋದು ಹೆಂಗ್ ಮಾತ್ರ ಬಿಡಾದು ನನ್ನ ಕಲ್ತು ಬಾಳ ಸುಮ್ಮ ಮಾತಾಡ್ದೆ ನಾವು ಕೇಳ್ಕೊಂಡು ಹೇಳಿ ಹೇಳಬೇಕ ಆ ತಪಾಯ ಸಾಲ್ವ್ ಮಾಡ್ರು ಆರಾಮ ನಾವ್ರ ಮುಂಜಾನೆ ಎದ್ದ ನೀರು ಸುರಿದ ಜಳಕ ಮಾಡ್ತೇವೆ ಅದನ್ನು ತಪಾಸಿ ಅದನ್ನ ನಾವು ಸ್ನಾನ ಮಾಡ್ತೇವೆ ಆದ್ರೆ ಮಂಜಾನೆ ಮಾಡ್ತೇವೆ ಕೋಲಿಗಟ್ಟ ಅಥವಾ ಎಲ್ಲೂ ಅನಿಸ್ತೈತಿ ಆದ್ರೂ ಮಾತ್ರ ಮಾಡಿ ಆರಾಗ ನಾವು ಸ್ನಾನ ಮಾಡ್ತೇವೆ ಮಂಜಾನೆ ಮಾಡ್ತೇವೆ ಮತ್ತು ಮಡಿ ಉಟ್ಕೊಂಡ ಬಸ್ತಿಗೆ ಹೋಗ್ತೇವೆ ಅಷ್ಟಾಗ ಅಭಿಷೇಕ ಪೂಜೆ ಮಾಡ್ತೇವೆ ಅಷ್ಟಕ್ ಮಾಡ್ತೇವೆ ಜಪ ಮಾಡ್ತೇವೆ ಸ್ವಾಧ್ಯಾಯ ಮಾಡ್ತೇವೆ ಸಾಂಗಳಿಗೆ ಹಾಲು ಕೊಡ್ತೇವೆ ಜಪ ಹಚ್ತೇವೆ ಮಂದಿ ಕಟ್ಟಿ ದಾನ ಕೊಡ್ತೇವೆ ತೀರ್ಥಯಾತ್ರ ಮಾಡ್ತೇವೆ ಒಟ್ಟು ಗುಮಾಸ ಮಾಡ್ತೇವೆ ಸೋಲಂಕನ್ನು ಒಪ್ಪಿಗೆ ಹೇಳ್ತೇವೆ ಲಕ್ಷ್ಮಣ ಒಪ್ಪಿಗೆ ಹೇಳ್ತೇವೆ ಪ್ರವಚನ ಮಾಡ್ತೇವೆ ಪ್ರವಚನ ಮಾಡಿ ಕೇಳ್ತೇವೆ ಎಲ್ಲ ಒಂದು ಇಷ್ಟು ಮಾಡಿ ಹೇಳ್ತಪ್ಪ ಈ ಸಂಘ ಎಲ್ಲದ ಹೇಳಲ್ಲ ಮತ್ತೆ ಇಷ್ಟು ಮಾಡಿ ಹೇಳೋ ಸ್ವಭಾವ ಅವ್ರ ಆ ಹೇಳ ಅರ್ಧ ಸಂಜೆ ಅದೇ ಹೇಳ್ಕೊಡ್ಬೋದು ಮಂಗ್ಯಾಗ ತುಂಬ ಕೇಳ್ಕೊಟ್ಟು ಲಾಸ್ಟ್ ಮಂಗ್ಯಾಂದು ಆತನ ಬರೋದಲ್ಲ ನೀವೇನ್ ಮಾಡ್ತೀವೋ ಮತ್ತೆ ನಾವು ಯಾರು ಮಾಡ್ತಾರೆ ಹೇಳ್ಕೊಂಡಲ್ಲ ತಪ್ಪು ಮಾಡೋದಿಲ್ಲ ನೀವು ಆತನ ಆತ ಹೇಳ್ಬೋದು ಕೇಳಿ ಮಹಾರಾಜ ಮನುಷ್ಯರೇ ಕೇಳ್ರಿ ಮಂಗ್ಯ ಅಂತ ಕೇಳಿ ಮಹಾರಾಜ ನಾವು ಮುಂಜಾನೆ ಸ್ನಾನ ಮಾಡೋಲ್ಲ ಇದು ಸತ್ತೈತಿ ನಾವು ಸ್ನಾನ ಮಾಡೋದು ಮಂಗ್ಯ ನಾವು ಸ್ನಾನ ಮಾಡೋಲ್ಲ ಯಾಕ ಸ್ನಾನ ಯಾರು ಮಾಡೋಲ್ಲ ಯಾರು ಅಡಿಗಳು ಹತ್ತು ಸ್ನಾನ ಮಾಡೋದು ನಾವು ಅಡಿಗೆ ನಾವು ಬಸ್ಸಿನ ಹಾಕೊಳ್ಳೋದು ನಾವು ಯಾಕೆ ಸ್ನಾನ ಮಾಡ್ಬೇಕು ಅಂದು ಸರಿ ಏನಂದ್ರಿ ಸ್ನಾನ ಮಾಡೋ ಶ್ರೇಷ್ಠ ಮಾಡೋದು ನಾವು ಶ್ರೇಷ್ಠ ಸರಿ ನೋಡಿ ಸ್ನಾನ ಮಾಡ್ತಾ ಅವ ಶ್ರೇಷ್ಠ ಪವಿತ್ರವಾಗಿ ಮಾಡುವ ಅವ ಮಾಡುದವ ನಾವು ಮಾಡುದು ನಾವು ಶ್ರೇಷ್ಠ ಪಂಚ ಪರಮೇಶ್ವರ ಸ್ನಾನ ಮಾಡುವುದ್ರಿ ಆಚಾರ್ಯ ಉಪಾಧ್ಯಾಯ ಸ್ನಾನ ಮಾಡೋಲ್ಲ ಇದು ಶ್ರೇಷ್ಠ ಓ ಮಾತಾಡ ಸ್ನಾನ ಮಾಡೋ ಶ್ರೇಷ್ಠ ಮಾಡ್ತಾವ ಮಾಡುದವ್ರ ನಾನು ಯಾಕೆ ಮಾಡ್ತೀನಿ ಅಲ್ಲ ಯಾರು ಬಟ್ಟೆ ಹಾಕ್ತಾರೆ ಅದೇ ಅವ್ರಿಗೆ ಸ್ನಾನ ಅವಶ್ಯಕತೆ ಐತಿ ಯಾರು ಅದೇ ಅವಶ್ಯಕ ಒಂದು ಸಂಘ ಆಯ್ತು ಮಳೆ ಚಳಿ ದಿವಸ ರಾಜ್ಯ ಸಂಘವ ಅಷ್ಟು ಚಳಿ ಅವತ್ತು ಥಂಡಿ ಮತ್ತು ಒಂದು ಹುಡುಗ ಸುಧಾಕರ್ ಮಾರಾಟ ಹೋಗಿ 8 ದಿವಸ ಹಾಕ್ಕೊಡ್ತಿದ್ರು ದಿವಸ ಹಾಕ್ಕೊಡ್ಬೇಕು ಅವ್ರ ಅಪ್ಪ ಬರ್ತಾತು ಅಪ್ಪ ಹೇಳೋದು ಮಗ ನಾವು ಬಡ ಕಷ್ಟ ಬಡದ ಮಾರಾಟಕ್ಕೆ ಹೋದ ಮಾರಾಟ ಕ್ಷಮ ಮಾಡಿ ತಪ್ಪಾಯ್ತಿ ಭಾಳ ದೊಡ್ಡ ತಪ್ಪಾದ್ರಿ ನಾನು ತಪ್ಪಾಯ್ತಪ್ಪ ನನ್ನ ಮಗ ದಿವಸ ನಿಮ್ಮನ್ನು ಹಾಕ್ಕೊಟ್ಟು ಬರ್ತಾರಿ ಅವನ್ನ ಹಾಕ್ಕೊಡ್ದ ತಪ್ಪೈತೆ ಇವನ್ ಬೋಡು ಮಗ ಬಂದು ಚಲೋ ಮಗ ಅದನ್ನ ಬಂದು ಹುಡುಗಿ ಹಾಕ್ಬೇಕಿ
ಇಲ್ಲ ಈ ಮರಪ್ಪ ಹುಡುಗಿ ತಪ್ಪಾಗಿತ್ತು ಕ್ಷಮ ಮಾಡಿ ಹಾಳಾಗ್ತಾರೆ ಯಾಕೆ ತಪ್ಪಾಯ್ತಪ್ಪ ಮಹಾರಾಜ 8 ದಿವಸಕ್ಕೆ ನಿಮ್ಗೆ ಹಾಕೊಡ್ಲಾಕತ್ತ ನನ್ನ ಮಗ ಆದ್ರೆ 8 ದಿವಸ ನಾವು ಒಬ್ಬಿ ನಾಟಕ ಮಾಡಿಲ್ಲ ಸ್ನಾನ ಮಾಡಿದ್ರಿ ಅಂತಪ್ಪ ಮಹಾರಾಜ ಅಷ್ಟೇ ಯಾಕೋ ಸ್ನಾನ ಮಾಡಿಲ್ಲ ಐತ್ರಿ ಮಹಾರಾಜ ಯಾಕ ತಂಡಿ ಭಾಳ ಐತಿ ಮತ್ತೆ ಒಂದ ಮಾತ ನಾನು ನಿಮ್ಗೆ ನೋಡ್ತೇನೆ ದಿವಸ ನೀವು ಸುದ್ದಿ ಮಾಡಿದ ಕಾಲಕ್ಕೆ ತಗೊಂಡು ಹಾಕೋಗಿ ನೀವು ದಿನಾಲು ಸ್ನಾನ ಮಾಡೋಲ್ಲ ನಾವು ಕೂಡ ಯಾಕೆ ಮಾಡೋಲ್ಲ ನಾನು ನೀವು ಯಾರು ಮಹಾರಾಜ ಸ್ನಾನ ಮಾಡೋಲ್ಲ ಅದು ಕೂಡ ಯಾಕೆ ಬೇಕ್ರಿ ಅದನ್ನ ಮಾಡಿಲ್ಲ ನೀನ್ ಮಾಡ್ರಿ ನೀವು ಯಾಕೆ ಕಾಲಕ್ಕೆ ತಗೊಳ್ತೇನೆ ತಗೋತೇನೆ ನೋಡ್ತೇನೆ ಅಲ್ಲವ ಹಿಂಗ ಈ ಕಾಲ ಕೇಳ್ಕೊಂಡು ನಾನು ಬಟ್ಟೆ ಹಾಕ್ತೇನೆ ನಾನು ಇಲ್ಲ ನೀ ಯಾಕೆ ಹಾಕಿದ್ಯಪ್ಪ ಅರಿಕಳಿ ಆದ್ರೂ ಮಾಡೋಲ್ಲ ಇಲ್ರಿ ಮಗ ನಿಮ್ಗೆ ನಾಲ್ಕು ಬಟ್ಟೆ ಹಾಕೋಣ ಬಟ್ಟೆ ಹಾಕೋದ್ರೆ ಸ್ನಾನ ಮಾಡ್ತಾರೆ ಮಾಡೋಣ ಅಂತ ಹೇಳೋದು ಯಾರು ಅರಿಯೋದು ಅದೇ ಸ್ನಾನ ಮಾಡ್ತೈತಿ ಸ್ವಾಮಿ ಹೋಗ್ತಾ ಇಲ್ಲ ಆದ್ರೆ ಆಶ್ಚರ್ಯ ಮಾತಾ ಮಂಡ್ಯ ಬಂದು ಹೇಳು ಮಹಾರಾಜ ನಾವು ಸ್ನಾನ ಮಾಡೋಲ್ಲ ಇದು ಶಕ್ತಿ ಸರಿ ಐತಿ ಆದ್ರೆ ಮಹಾರಾಜ ನಾವೀಗ ಜಪ ತಪ ನಾವು ಮಾಡೋಲ್ಲ ಮಾಡಿ ಸರಿ ವ್ರತ ತೋತ ಪ್ರತಿಮಾಧಾರಿ ಆಗ್ತಾರ್ರಿ ದನ ಮನುಷ್ಯರಿಗಿಂತ ಹೆಚ್ಚು ಪ್ರತಿಮಾ ತಗೊಂಡು ಸಾಲು ಹೋಗ್ತಾರೆ ದನಗಳು ಹೆಚ್ಚೋದ್ರಿಗೆ ಮೋಕ್ಷ ಸಾಲು ಮೋಕ್ಷ ಇಲ್ಲ ಸಾಲು ಮನುಷ್ಯರಾಗಿ ಪ್ರತಿಮಾಧಾರಿ ಇಲ್ಲ ಅವ್ರ ಮಾಡಕ್ಕೆ ಪ್ರತಿಮಾ ದನಗಳು ತಗೊಂಡ್ರೆ ಅದಕ್ಕೆ ನೀರಾಗ ಸೋಸಿ ಹಾಕಿಸ್ತಾರೆ ಎಲ್ಲ ಅವು ನೀರ ಕಾಡ ಇರುವಂಥ ದನ ಪ್ರತಿಮಾಧಾರಿ ಆಗ್ತಾವ ಆದ್ರೆ ಅವರ ಬ್ಯಾಸ್ಗೆ ನೀರು ಮಧ್ಯಾಹ್ನ ನೀರು ಕಾಯ್ತಾರಿಲ್ಲೋ ಅದು ಮುಗಿದು ಬಿಡ್ತಾವ ನೋಡ್ರಿ ಎಷ್ಟು ಪ್ರತಿಮಾಧಾರಿ ಮಾಡ ಮಾಡ್ತಾರೆ ಜೋಡ್ ಪಕ್ಕ ಹೇಳ್ತಾರೆ ನಾವು ತಗೊಂಡು ದೇವ್ರಲ್ಲ ಸ್ವರ್ಗ ಹೋಗ್ತಾರೆ ಆದ್ರೆ ಮಹಾರಾಜ ಸರಿ ನಾವು ಸ್ನಾನ ಮಾಡೋದಿಲ್ಲ ಅಭಿಷೇಕ ಮಾಡೋದಿಲ್ಲ ಪೂಜನೆ ಮಾಡೋದಿಲ್ಲ ಬಸ್ತಿ ಹೋಗೋದಿಲ್ಲ ಸರಿ ಯಾಕಂದ್ರೆ ಬಸ್ತಿ ಹೋದ್ರೆ ಇವ್ರ ಮಕ್ಕಳು ನಮ್ಗೆ ಬಡ್ಡಿಕೊಂಡು ಬೈತರು ಅದಕ್ಕಾಗಿ ನಾವು ಬಸ್ತಿ ಹೋಗೋದಿಲ್ಲ ಸ್ವಾಧ್ಯಾಯ ಮಾಡೋದು ನಾವು ಕಲ್ತಿಲ್ಲ ಸಾಧಿ ನಮ್ಗೆ ಸರಿಯಾ ಆದ್ರೆ ಮಹಾರಾಜ ಮುಂದಿಂದ ಕೇಳ್ರಿ ಅವತ್ತ ಯಾತ್ರಾ ಮಾಡುವ ದಾನ ಕೊಡುವ ನಾವು ಯಾರು ಮಾಡೋದ್ರಿ ನಾವು ದನ ಸರಿ ದನ ಹೋಗ್ಬೇಡ್ರಿ ಆದ್ರೆ ಮುಂದಿನ ಹೇಳ್ಬೇಕಲ್ಲ ಒಂದು ಏನು ಮಂಗ್ಯಾವರು ಹೇಳ್ತೇವೆ ಅಲ್ಲೇ ಮಂಗ್ಯಾವರು ಯಾರು ಹೇಳ್ತಾರೆ ನಾನು ಹೇಳ್ತೇನೆ ನೋಡಿ ಹೇಳಂದ್ರೆ ಹೇಳ್ತೇವೆ ಬಿಟ್ಟು ಹೇಳಿ ಹೇಳಿ ಮಂಗ್ಯಾಗಳು ಅಂದು ಮಹಾರಾಜ ನಾವ್ರ ಮನ್ ಚೆನ್ನಾಗಿರೋ ನಾವ್ರ ದಾನ ಧರ್ಮ ಹೊಸ ಹೊಸ ಕಲ್ಯಾಣ ಜಾತ ಸ್ನಾನ ಇಲ್ಲ ಮಾಡೋದು ಅದು ಸತ್ಯ ಆದ್ರೆ ಮಹಾರಾಜ ಮಹಾರಾಜ ನಿಮ್ಮ ಭಕ್ತರು ಕೇಳ್ರಿ ಮಹಾರಾಜ ಭಾಳ ದೊಡ್ಡ ಮಾಡಿ ಹೇಳ್ತೈತಿ ಖುಷಿ ಹೇಳ್ತಿದ್ರು ಕೇಳಿ ಅವ್ರಿಗೆ ಮಹಾರಾಜ ನಾವ್ರ ತಂಬಾಕು ಇರೋದಿಲ್ಲ ನಿಮ್ಮ ಭಕ್ತರು ಕೇಳ್ರಿ ನೀವು ಸಾಲ ಮಾಡಿ ಆಯ್ತು ಮಾತಾಡಿದ್ರು ಮಂಗ್ಯಾವ್ರು ತಂಬಾಕು ತಿಂತಾರೇನ್ರಿ ಮಂಗ್ಯಾವ್ರು ಬಿಡಿ ಚೆನ್ನಾಗಿ ತಿಂತಾರೇನ್ರಿ ಮಂಗ್ಯಾವ್ರು ಸೆಲೆಕ್ಟ್ ಬಿಡ್ತಾರೇನ್ರಿ ಮಂಗ್ಯಾವ್ರು ಮಾಂಸ ತಿಂತಾರೇನ್ರಿ ಕೇಳಿ ಮಹಾರಾಜ ಮಂಗ್ಯಾವ ಆಯ್ತಾ ಮಹಾರಾಜ್ ನಾವು ಯಾಣ ಮಾಡೋದು ನಿಮ್ಮ ಭಕ್ತ ಕೇಳ್ರಿ ತಿಂತಾರಲ್ಲ ಇಷ್ಟಂದ ಮಹಾರಾಜ ನಾವು ಮಂಡ್ಯ ಎದ್ದು ದನ ಎದ್ದು ರಾತ್ರಿ ಊಟ ಮಾಡೋದ ಇವ್ರು ಮುಗಿಸ್ತೇವೆ ಮಂಡ್ಯವ ನಮ್ಗೆಲ್ಲ ಉದ್ದ ಕತ್ನು ಅಪ್ಪ ಅವರೇ ಬಾಕಿ ಒಂದು ಕಳ್ಸಿ ಹೇಳಿ ದನ ಶ್ರೇಷ್ಠ ಮನುಷ್ಯರೇ ಹೇಳಿ ನೋಡು ನಾವು ದನಗಳು ರಾತ್ರಿ ಮಂಡ್ಯ ರಾತ್ರಿ ಊಟ ಮಾಡ್ತೇನೆ ರಾತ್ರಿ ಮಾತಾಡೋದು ನಾವು ಅವ್ರ ಮಂಡ್ಯ ಎದ್ದು ಮನುಷ್ಯರೇ ನಿಮ್ಮ ಮಾತಾಡೋ ಜಾಸ್ತಿ ನಮ್ಮ ಜಾಸ್ತಿ ಮಾಡೋದು ಹೇಳೋದು ಮಂಡ್ಯ ಹಂಗೆ ಬಾಯಿ ಸಮಾಜ ಮಾತಾಡೋಣ ಕೇಳ್ಬೇಕು ಮಂಡ್ಯ ನಿಮ್ಮ ಮಾರಾಟಗಳ ಹರಿಯೋಕ್ಕಲ್ಲ ನಾವು ಯಾರು ಹೋಗ್ಕೊಳ್ಳ ನಿಮ್ಮ ಮಾರಾಟ ಜಾಸ್ತಿ ಸ್ನಾನ ಮಾಡೋಣ ನಾವು ಮಾಡೋಲ್ಲ ನಿಮ್ಮ ಮಾರಾಟಗಳ ರಾತ್ರಿ ಊಟ ಮಾಡೋಣ ನಾವು ಊಟ ಮಾಡೋಣ ನಿಮ್ಮ ಮಾರಾಟ ರಾತ್ರಿ ತಿರುಗಾಡಲ್ಲ ನಾವು ತಿರುಗಾಡಲ್ಲ ನಿಮ್ಮ ಮಾರಾಟ ರಾತ್ರಿ ಉಡುಲ್ಲ ಮಾತಾಡೋಲ್ಲ ನಾವು ಮಾತಾಡೋಲ್ಲ ನಿಮ್ಮ ಮಾರಾಟ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ನಮ್ಮದು ಇಲ್ಲ ನಮ್ಮದು ಮಾರಾಟ ಮನೆ ಇಲ್ಲ ನಮ್ಮದು ಮನೆ ಇಲ್ಲ ಮಂಗ್ಯ ಮನೆ ಕಟ್ಟಾನೆ ಇವಾಗ ನೋಡಿ ಮಂಗ್ಯ ಬರೋ ಮಾಡೋದು ಹಾಕಿ ಒಂದಾಯ್ತು ಎಲ್ಲ ಇಷ್ಟ ಇಲ್ಲ ಮನುಷ್ಯಕ್ಕಿಂತ ತಂಗೋ ಭಾಳ ಶ್ರೇಷ್ಠ ರೀ ಭಾಳ ದೊಡ್ಡ ಶ್ರೇಷ್ಠ ದನ ಇಲ್ಲವೇನ್ರಿ ಇಲ್ಲವೇನಲ್ಲ ಅವತ್ತು ಒಳಗೆ ಎಷ್ಟು ಶಕ್ತಿ ಎಷ್ಟು ನಿಮ್ಗೆ ಏಕೆ ಮಾಡಿದ್ರೆ ಎಷ್ಟು ವರ್ಷ ಮಾಡಿಲ್ಲ 60 ಕರ ಎಷ್ಟು ನೋಡ್ಕೊಳ್ಸೋದು 60 ಕರ ಎಷ್ಟು ತೋರಿಸ್ತೀನಿ ಆ ಶಕ್ತಿ ನನಗೆ ನಾನು ಬೆನ್ನಿಗೆ ಹೇಳಿ ನೋಡು ಮನುಷ್ಯಂತ ಶಕ್ತಿ ಬಲವಾನ್ ದನ ಬುದ್ಧಿವಾನು ದನ ರೀ ಮನುಷ್ಯರ್ಗಷ್ಟು ಬುದ್ಧಿ ಇಲ್ಲ ಅದು ಗಿಡಕ್ಕೆ ಆ ಮನೆ ಕಟ್ಟಿದ್ ಗುಬ್ಬಿ ಅಂತ ಇಂಜಿನಿಯರ್ ಕಟ್ಟಿ ಹೋಗ್ತಾನೆ ಕಟ್ಟಿ ನೋಡೋದು ಆದ್ರೆ ನಿಮ್ಮ ಮನೆ ತರದ ಪಾಯ ತುಂಬ್ರಿ ನ್ಯಾಯ ಮನೆ ಕಟ್ಟಿ ಹೋಗ್ತೀವಿ ಅದು ಗುಬ್ಬಿ ನ್ಯಾಯ ಪಾಯ ಕಟ್ಟಿದ್ರೆ ಕಾಲ ಕಟ್ಕೋಬೇಕು ಮನೆ ಎಂತ ಎಷ್ಟು ಬುದ್ಧಿ ಅಂತ
ಅಷ್ಟಲ್ಲ ಜನಗಳು ಎಷ್ಟು ಶ್ರೇಷ್ಠ ನೋಡ್ರಿ. ಅವರ ಜ್ಞಾನವಾನ್, ಬಲವಾನ್, ಬುದ್ಧಿವಾನ್ ಜನ. ಯಾಕ್ರಿ ಪೊಲೀಸ್ರ ಕಳ್ಳ ನಿಡಿಗೆ ಬರ್ತಾರೆ, ನಿಮ್ಮ ಮನ್ಯಾಗ ಕಳ್ಳತನ ಆಯ್ತು, ಕಳ್ಳ ಮಾಡ್ಯಾರ, ಕಳ್ಳ ನಿಡಿಗೆ ಬರ್ತಾರೆ ತೊಡಗನ ಪೊಲೀಸ್ರಿಗೆ ಸಿಗುಲಾರ್ದು ಯಾಕೆ ಕಾಲಿರ್ತಾರ ಅವ್ರ? ಪೊಲೀಸರು ಯಾರಕ್ಕೆ ಬರ್ತಾರೆ? ನಾಯಿ ನಾಯಪ್ಪ ನಾಯಿ ನೀನ ಹೇಳ್ಕೊಡಪ್ಪ ಎಲ್ಲ ನಾಯಿ ಪೊಲೀಸ್ ಹೇಳ್ಕೊಟ್ಟೈತಿ, ಆ ಪೊಲೀಸ್ ಸಿಗ್ಲಿಲ್ಲ. ಯಾರು ಶ್ರೇಷ್ಠ? ನಾಯಿ ಶ್ರೇಷ್ಠ ಪೊಲೀಸರು? ದನ ಶ್ರೇಷ್ಠ ಮನುಷ್ಯ ಶ್ರೇಷ್ಠ? ಇದೆಲ್ಲ ಶ್ರೇಷ್ಠ. ಯಾರು ಶ್ರೇಷ್ಠ? ದನ ಎಲ್ಲ ಶ್ರೇಷ್ಠ. ಬಹಳ ಬುದ್ಧಿ ಅವಕ್ಕ, ಬಹಳ ಜ್ಞಾನ, ಬಹಳ ಶಕ್ತಿ ಆರ್ ಪವರ್. ನೀವು ಎಷ್ಟು ಶಕ್ತಿ ಆದ್ರೆ ಮನುಷ್ಯರ ಮಾಡ ಕಳಾಯಿ ಕೊಟ್ರ ಬರ್ತಾರಲ್ಲ ಮಂಗ್ಯಾವಳ ಎಲ್ಲಾನು ಇಷ್ಟ ಇಲ್ರಿ. ನಿಮ್ಮ ಭವಿಷ್ಯ ನಿಮಗೆ ತಿಳಿಲ್ರಿ ಅನ್ನೋರೆ, ನಿಮ್ಮ ಭವಿಷ್ಯ ಗಿಳಿಗೆ ಕೇಳ್ತೀರಿ. ಅವ್ನು ಎಲ್ಲ ಶೇರ್ದಾಗ ಕುಂತಾರಲ್ಲ ಅವ್ರು ಆದ್ರೆ ನನಗೆ ಭವಿಷ್ಯ ಹೇಳೋರ ನೀವು ಹೋದ್ರೆ ನಾನು ಯಾಕೆ ಹೇಳಪ್ಪ ಭವಿಷ್ಯ ನಾನು ಹೇಳ್ತಿದ್ದೆ ಒಂದು ಪಕ್ಕ ತಗೊಂಡು ಬೈತಿದ್ರ ಹೋಗ್ತತಿ ಹೇಳ್ತಿದ್ದಿಲ್ಲೋ. ನಿಮ್ಮ ಭವಿಷ್ಯ ಜನ ಹೇಳ್ತಕ್ಕೂ ಪಕ್ಷಿ ಹೇಳ್ತಕ್ಕೂ ನಿಮ್ಗಿಂತ ಜ್ಞಾನ ಬುದ್ಧಿ ಎಲ್ಲವೂ ಆಗೈತಿ. ಆದ್ರೆ ಇಲ್ಲಿ ನಿರ್ಣಯ ಮಾಡೋದ್ರ ಮಾಡೋದೈತಿ. ನಿರ್ಣಯ ಕೇಳಿ ಹೋಗೋದೇನ? ನಿರ್ಣಯ ಯಾರು ಮಾಡೋದ್ರಿ? ಈ ಕಡೆ ಮನುಷ್ಯ ತಮ್ಮ ಪಾರ್ಟಿದವ್ ಹೇಳಿದ್ರು, ಈ ಕಡೆ ಮಂಡ್ಯಗಳು ಹೇಳಿದ್ರು. ಶ್ರೇಷ್ಠ ಯಾರನ್ನ? ಮನುಷ್ಯ ಶ್ರೇಷ್ಠ, ಶ್ರೇಷ್ಠ ಮನುಷ್ಯ ಶ್ರೇಷ್ಠ. ಹೇಳ್ತಾರೆ ಅವ್ ಯಾವ ಹೆಸರು ಮಾಡೋಲ್ಲ, ಮನುಷ್ಯಗೆ ಒಂದು ಹೆಸರು ಬಿಡಲ್ಲ, ಎಲ್ಲ ಮಾಡ್ತಾರೆ ಮಕ್ಕಳಿಂದ. ನಿರ್ವ್ಯಸನಿರೋ ಎಲ್ಲ ದನ ನೋಡೋ ನಿನ್ನ ದನ ಶ್ರೇಷ್ಠ, ಮನುಷ್ಯ ಶ್ರೇಷ್ಠ. ಮನುಷ್ಯ ಶ್ರೇಷ್ಠ ಯಾಕಂದ್ರೆ ಮೋಕ್ಷಕ್ಕೆ ಹೋಗ್ತಾನ್ರಿ. ಮೋಕ್ಷ ನೋಡ್ರಿ ಅವ್ ಹೇಳ್ತಾವ ನಮ್ ಕ್ರಿಯೆಗೆ ಪರ್ಯಾಯ ಐತಿ. ಜೋರ್ನಲ್ಲಿ ಮೋಕ್ಷ ಹೊಂದಿದ್ರಿ. ಈಗ ಮನ್ ಪಂಚಕಾಲ ಯಾವ ಮೋಕ್ಷ ಹೊಂದಿದ್ರೆ ಕೇಳ್ತಾವ. ಮತ್ತೆ ಆ ಸಂಯಮ ಪ್ರಥಮ ಸಂಯಮ ದಾಖಲಿಲ್ಲ. ಆಕಲ್ಲ ಆಸೆ ಮಾಡೋದು ಹೇಳಿದ್ರು, ಕೇಳಿದ್ರಪ್ಪ ಮಂಗ್ಯಾಗೋದ್ರೆ, ಕೇಳಿದ್ರಪ್ಪ ಮನುಷ್ಯ, ನೀವು ನಿಮ್ಮ ಪಾರ್ಟಿ ಎಲ್ಲ ಹೇಳ್ರಿ, ಪಕ್ಷಿ ನಿಮ್ಮ ಪಕ್ಷಿ ಎಲ್ಲ ಹೇಳ್ರಿ ಆತು. ಮಹಾರಾಜರೆಲ್ಲ ಕೇಳ್ಕೊಂಡ್ರು. ಲಾಸ್ಟ್ ಮಹಾರಾಜರು ನಿರ್ಣಯ ಕೊಟ್ಟು ಹೇಳ್ರು ಯಾನಾದ್ರ ಮಂಗ್ಯಾಗೋದ್ರೆ ಕೇಳ್ರಿ, ಎಷ್ಟಾದ್ರೂ ಮನುಷ್ಯ ಶ್ರೇಷ್ಠ ಹೇಳು. ಮಂಗ್ಯಾವ ಕೆಟ್ಟ ಚಿತ್ತ ಬತ್ತು. ಮಹಾರಾಜರು ಮನುಷ್ಯರಿಗೆ ಅಂತ ಮನುಷ್ಯತ್ವ ಮಾಡ್ಬೇಕಾರ ಅಂತಾನೆ ಅಂತೀಯೋ ಶ್ರೇಷ್ಠ. ನಿಮಗೆ ಯಾವ ಕಾರಣದಿಂದ ಅವ್ರು ಶ್ರೇಷ್ಠ ಮನುಷ್ಯನ ಇದು ಹೇಳಿದ್ರಿ ನಾವು ಅಂತ ಹೋಗ್ತೀವಿ ಮಂಗ್ಯ. ಅವಾಗ ಮಹಾರಾಜರು ಹೇಳಿದ್ರು, ಸ್ತ್ರೀಯಂಚ ಪ್ರಾಣಿಗಳನ್ನೇ ನೀವು ಮಾತ್ರಿಗೆ ಜ್ಞಾನ ಹೆಚ್ಚ, ಬುದ್ಧಿ ಹೆಚ್ಚ, ಶಕ್ತಿ ಹೆಚ್ಚ, ಎಲ್ಲ ಶಕ್ತಿ ಎಲ್ಲ 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 ಇದ್ರೂ ಒಂದು ಗುಣ ನಿಮ್ಮೊಳಗಿಲ್ಲ. ಆ ಗುಣ ಮನುಷ್ಯರ ಒಳಗೈತಿ. ಅದಕ್ಕಾಗಿ ಮನುಷ್ಯ ಶ್ರೇಷ್ಠ ಹೇಳಿ ಮಾಡಲ್ಲ. ಯಾವ ಗುಣ ಐತಿ ನಾವು ಹೋಗ್ತೋ ಸುಮ್ಮನೆ ನಾವು ಯಾವ ಗುಣ ಅಲ್ಲ ಕೇಳಿದ್ರು ನಮ್ಗೆ ಅವಳ. ಅವಾಗ ಮಹಾರಾಜ ಹೇಳಿದ್ರು ಹಂಗೆ ನೀವು ಎಲ್ಲಾ ಗುಣ ಶ್ರೇಷ್ಠಿದ್ರು ಒಂದು ಗುಣ ಯಾವ ರೀತಿ ವಿವೇಕ ಗುಣ ನಿಮ್ಮ ಹತ್ತಿರಗಿಲ್ಲ. ಈ ಮನುಷ್ಯರೊಳಗೈತಿ. ನಿಮ್ಮ ಹತ್ತಿರ ವಿವೇಕ ಇದ್ದ ಕಾರಣ ನೀವು ಶ್ರೇಷ್ಠ. ಅಲ್ಲಿ ವಿವೇಕ ಇಲ್ಲ. ಅದನ್ನು ಒಂದು ವಿವೇಕ ಹೇಳಿದ್ರು ಜ್ಞಾನ ಐತ್, ಬುದ್ಧಿ ಐತ್, ಬಲ ಐತ್, ಎಲ್ಲ ಐತ್. ಅಂದ್ರೆ ವಿವೇಕ ಇಲ್ಲ. ಯಾರು ದಾವಣ್ಯಾವ ನೀವು ಮಕ್ಕಳಿ ಅದ ದಾವಣ್ಯ ಸಗಣ ಹಾಕ ಹುಚ್ಚೋಯ್ತು. ಎಲ್ಲಿ ನೀರು ಬಿಟ್ಟು ಹೋಗ್ತಾರೋ ಕೆರೆಯಾಗ ಅದ ಕೆರೆಯಾಗ ಸಗಣ ಹಾಕೋದು ಹುಚ್ಚೋಯ್ದ ಬರ್ತೇವೆ. ಇದು ವಿವೇಕ ಇಲ್ಲ. ಬಸ್ ಸ್ಟ್ಯಾಂಡ್ ಬಂದ್ರೆ ಭಗವಂತನ ಕೊಡ್ಬೋ. ಬಸ್ ಸ್ಟ್ಯಾಂಡ್ ದಾಂಡಿ ಮಾಡುವ ಅದೇ ತಿನ್ನೋದು ಅದೇ ದಾಂಡಿ ಮಾಡಿ ಹೋಗೋವ. ಯಾಕಂದ್ರೆ ವಿವೇಕ ಇಲ್ಲ. ಯೋಗ್ಯನ ಅಯೋಗ್ಯನ ಪುಣ್ಯನ ಪ್ರಾರ್ಥನೆ ತಿಳಿದ್ರಿ ಸರಿಯಲ್ಲ. ಒಂದು ವಿವೇಕ ಗುಣಕ್ಕಾಗಿ ನೀವು ಮನುಷ್ಯರ ಶ್ರೇಷ್ಠ. ಆ ವಿವೇಕ ಗುಣ ಶ್ರೇಷ್ಠವಾಗಿಲ್ಲ ಆ ಕಾರಣ ನಿಕೃಷ್ಟ. ಅದು ನಿಮ್ಮ ಹತ್ರ ವಿವೇಕ ಐತೋ ಎಂದು ಹೇಳ್ರಿ ನಿಮ್ಮ ಮನೆಗೆ ಹೋಗಲಿಲ್ಲ. ವಿವೇಕ ಐತೋ ಇಲ್ಲೋ? ಸಮ್ಯಕ್ ಯಾವ್ದ, ನಿತ್ಯಾಂಕ ಯಾವ್ದ, ಪುಣ್ಯ ಯಾವ್ದ, ಪಾಪ ಯಾವ್ದ, ಚುಲು ಯಾವ್ದ, ಕೆಟ್ಟ ಯಾವ್ದ, ಇದನ್ನು ಗೊತ್ತಿಲ್ಲ ಆಯ್ತು. ಆದ್ರೆ ಮಾತ್ರ ವಿವೇಕ ಇಲ್ಲ. ವಿವೇಕ ಇಲ್ಲ ಆದ ಕಾರಣ ವಿವೇಕಹೀನ ಪಶು ಬೇರ ಸಮಾನ. ವಿವೇಕ ಮನುಷ್ಯ ಪಶು ಅಂತಾರು. ಆದ್ರೆ ವಿವೇಕ ಜಾಗೃತ ಮಾಡ್ರಿ. ಜ್ಞಾನ ಕಾಯ್ದು ನಡೀತತಿ, ಚಾರಿತ್ರ ಕಾಯ್ದು ನಡೀತತಿ. ಆದ್ರೆ ವಿವೇಕ ಇಟ್ಕೋರಿ. ಮಿಥ್ಯಾತ್ವ ಏನೈತಿ, ಸಮ್ಯತ್ವ ಏನೈತಿ, ಧರ್ಮ ಏನೈತಿ, ಕರ್ಮ ಏನೈತಿ ತಿಳ್ಕೋರಿ. ಆತ್ಮ ಸ್ವಭಾವ ಧರ್ಮ ಐತಿ. ಅದನ್ನ ಪ್ರಾಪ್ತ ಮಾಡ್ಲಾಕ ನಿಜವಾಗಿ ಗುರು ಶಾಸ್ತ್ರ ಯಾರು ನಾವು
ಕಲ್ಯಾಣ ಮಾಡೋರಲ್ಲ ಅವರ ಚರಣ ಹೋಗೋಣ, ಅವ್ರ ಹೆಂಗೆ ಹೇಳ್ತಾರೆ ಕೇಳೋಣ, ಮತ್ತೆ ಆತ್ಮ ಕಲ್ಯಾಣ ಮಾಡ್ಕೊಂಡ ನಮ್ಮ ಆತ್ಮ ಸ್ವಭಾವವನ್ನು ಧರ್ಮ ಪ್ರಾಪ್ತ ಮಾಡೋಣ. ಆ ಮಂಗ್ಯವಾಳ ಕೇಳು ಒಪ್ಕೊಂಡು ಅಂತವಾದು ನೀವು ಒಪ್ಕೋರಿ, ನೀವು ವಿವೇಕವಾನ ಆಗ್ರಿ, ಎದ್ದು ಮನೆಗೆ ಹೋಗ್ರಿ. ಎತ್ತಪ್ಪ ಐದಾಯ್ತಾನ ನೋಡ, ಐದಾಯ್ತು ಇಷ್ಟ ಮತ್ತೆ ನಾಳೆ ಬರೋದು